ಆತನು ಮತ್ತೆ ಚಲಿಸುವ ದೇವರಾಗಿದ್ದಾನೆ. ಈಗಾಗಲೇ ಹೇಳಿದೆ, ಬಿ ಅ ಗ್ರೇಟ್ ಮ್ಯಾನ್ ಆಫ್ ಗಾಡ್. ನೀನು ದೇವರ ಮನುಷ್ಯನಾಗಿರು, ಶ್ರೇಷ್ಠವಾದ ಮನುಷ್ಯನಾಗಿರು. ಅಲ್ಲದೆ ಬಿ ಅ ಮೇಕರ್, ಅಲ್ಲದು ದೇವರ ಮಕ್ಕಳನ್ನು ದೇವರಕ್ಕೋಸ್ಕರ ಎಬ್ಬಿಸುವಂತ ಒಂದು ಮನುಷ್ಯನಾಗಿರು ಎಂಬುದಾಗಿ ನಾನು ಇವತ್ತು ನಿಮ್ಮೊಂದಿಗೆ ಮಾತಾಡುತ್ತೇನೆ. ದೊಡ್ಡ ದೊಡ್ಡ ಸೇವಕರು ಇವತ್ತು ನಮ್ಮ ಮಧ್ಯದಲ್ಲಿ ಸಾವಿರಾರು ಜನರಿಗೆ ರಕ್ಷಣೆಗಳನ್ನು ತಿಳಿಸಿದ್ದಾರೆ. ಎಷ್ಟೋ ಭಕ್ತರುಗಳು ಇವತ್ತು ದೊಡ್ಡ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ. ಈ ದೊಡ್ಡ ದೊಡ್ಡ ಸೇವೆ ಮಾಡಲಿಕ್ಕೆ ಅವರ ಹಿಂದೆ ಇದ್ದ ಜನರು, ಅಲ್ಲದೆ ಅವರು ಯಾವ ರೀತಿಯಲ್ಲಿ ತಮ್ಮನ್ನು ಸಮರ್ಪಿಸಿಕೊಟ್ಟು ಆ ಸ್ಥಾನಕ್ಕೆ ಬಂದರೆಂಬುದಾಗಿ ನಾವು ಇವತ್ತು ಕಲಿಯಲಿಕ್ಕೆ ಇದ್ದೇವೆ. ಈಗಾಗಲೇ ನಾನು ಹೇಳಿದ ಹಾಗೆ ಈ ಸಾಂಗ್ಸ್ ಜಿಂಗಿ ನೀರಿಕೆ ಹಾಕ್ತಿರಿ ಒಂದೇ ಆಸ್ ದ ಚೇರ್ ಪಾನ್ಸ್ ವಾಟ್ he went for the Bible school. Maybe his name is Matty Neustrom. ಅವರು ಅಷ್ಟು ಒಂದು ಪ್ರಾರ್ಥನೆಯಲ್ಲಿ ಆರಾಧನೆಯಲ್ಲಿ ಹೇಗೆ ಇದ್ದರು ನಮಗೆ ಗೊತ್ತಿಲ್ಲ. Maybe the 19th day of fast, ಅವರು 19ನೇ ದಿನ ಉಪವಾಸ ದಿನದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಅವರು ಕರ್ತನನ್ನು ಆರಾಧಿಸನೆ ಮಾಡುವ ಸಮಯದಲ್ಲಿ, not 1 day or 2 day or 3 days, I don't know how many days the fasting maybe went, 21 days or 40 days, I don't know. ಅವರು 21 ದಿನ ಉಪವಾಸ ಪ್ರಾರ್ಥನೆ ಮಾಡಿದರು, ಅಲ್ಲದು 40 ದಿನ ಉಪವಾಸ ಪ್ರಾರ್ಥನೆ ಮಾಡಿದರು ಎಂಬುದಾಗಿಲ್ಲ. ಬಟ್ ಆ 19th day, 19ನೇ ದಿನದಲ್ಲಿ ಅವರು ಕರ್ತನ ಸನ್ನಿಧಾನದಲ್ಲಿ ಅವರು ಪಿಯೋನ ಮುಂದೆ ಕೂತ್ಕೊಂಡಿರುವಾಗ, ದೇವರೇ ಇವತ್ತು ನಾನು ಆರಾಧನೆ ನಡೆಸಬೇಕು, ದೇವರೇ ಇವತ್ತು ನಾನು ಆರಾಧನೆ ನಡೆಸಲಿಕ್ಕೆ ನಾನು ಹೋಗ್ತಾ ಇದ್ದೇನೆ. ಈ ಉಪವಾಸ ಪ್ರಾರ್ಥನೆಯಲ್ಲಿ ನನಗೆ ಒಂದು ಹಾಡು ಕೊಡು ಕರ್ತನೆ ಎಂಬುದಾಗಿ ಅವರು ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡಿರುವ ಸಮಯದಲ್ಲಿ ಅವರು ಪಿಯೋನದಲ್ಲಿ ಇರುವಾಗ ಆ ಟೇಬಲ್ ಮೇಲೆ ಒಂದು ಬೈಬಲ್ ಇತ್ತು, ಸತ್ಯವೇದವು. ಆ ಸತ್ಯವೇದವನ್ನು ತೆಗೆದು ನೋಡುವ ಸಮಯದಲ್ಲಿ ಕೀರ್ತನೆ 42ನೇ ಅಧ್ಯಾಯ ಅವರ ಕಣ್ಣ ಮುಂದೆ ಬಂದು, as the chair pants for the water my soul, ಅದನ್ನು ಇಟ್ಕೊಂಡು ಪಿಯೋನ ಇಟ್ಕೊಂಡು ಆ ಹಾಡನ್ನು ಬರೆದರು, ಚರಣಗಳೆಲ್ಲ ಬರೆದರು. ಆವತ್ತು ಆ ಬೈಬಲ್ ಕಾಲೇಜಿನಲ್ಲಿ ಆರಾಧನೆಯಲ್ಲಿ ಒಂದು ದೇವರ ಪ್ರಸನ್ನತೆ. Be a man of God, be a great man of God, the woman of God. ದೇವರ ಮನುಷ್ಯನಾಗಿರ ಮನುಷ್ಯ ಆಗಿರು. ಕರ್ತ ನಮಗೇನಾದರೂ ಒಂದು ಜವಾಬ್ದಾರಿ ಕೊಟ್ಟಿರುವ ಸಮಯದಲ್ಲಿ, ಅದು ಚಿಕ್ಕ ಕೆಲಸ ಆಗಿರ್ಬೋದು, ದೊಡ್ಡ ಕೆಲಸ ಆಗಿರಬಹುದು, ನಾವು ಆರಾಧನೆ ನಡೆಸುವವರಾಗಿದ್ದರೆ, ಪ್ರಾರ್ಥನೆ ನಡೆಸುವವರಾಗಿದ್ದರೆ, ದೇವರ ವಾಕ್ಯ ಹಂಚಿಕೊಳ್ಳುವವರಾಗಿದ್ದರೆ, ನಮಗೇನೋ ಕರೆದಿದ್ದಾರೆ, ಏನೋ ಕೊಟ್ಟಿದ್ದಾರೆ ಎಂಬ ಉದ್ದೇಶದಲ್ಲಿ ನಾವು ಮೈಕ್ ತಕೊಂಡು ಬರುವುದಲ್ಲ, ನಾವು ಇನ್ಸ್ಟ್ರುಮೆಂಟ್ ಮುಂದೆ ಕೂತ್ಕೊಳ್ಳುವುದಲ್ಲ, ಅಲ್ಲಿ ಸ್ಟೇಜಿൽ ನಿಂತ್ಕೊಂಡು ಪ್ರಸಂಗ ಮಾಡುವುದಲ್ಲ. ನಾವು ಕರ್ತನ ಸನ್ನಿಧಾನದಲ್ಲಿ ಮ್ಯಾಟಿ ನಿಯೋಸ್ಟ್ರೋಮ್ ಆಗಿ ಕರ್ತನ ಸನ್ನಿಧಾನದಲ್ಲಿ ಉಪವಾಸದಲ್ಲಿ ಇರುವಾಗ ಕರ್ತನ ಆತ್ಮನು ತುಂಬಿಸುವಾಗ ಅವರಲ್ಲಿ ಬರುವಂತಹ ಆರಾಧನೆಯು ಹಾಡುಗಳು ಅನೇಕ ಸಾವಿರಾರು ಜನರನ್ನು ಪ್ರೇರೇಪಿಸುವಂತದಾಗಿದೆ. Number 1, when you will stand before the God's presence to lead the worship, you spend the time with God's presence. ದೇವರ ಸನ್ನಿಧಾನದಲ್ಲಿ ನಾವು ಸಮಯವನ್ನು ಕಳೆಯಬೇಕಾಗಿದೆ. ಆ ರೀತಿಯಾಗಿ ಯಾವಾಗ ಪರಿಶುದ್ಧಾತ್ಮ ಭರಿತರಾಗಿ ನಾವು ಬಂದು ಇಲ್ಲಿ ಕೂತ್ಕೊಳ್ತೀವೋ ಆವಾಗ ದೇವರ ಪ್ರಸನ್ನತೆಯನ್ನು ಅಲ್ಲಿ ಜನರು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. I think the God spoke in the night. ದೇವರ ಆತ್ಮನು ನನ್ನೊಂದಿಗೆ ಮಾತಾಡ್ತಾನೆ. ಆಕ್ಚುಲಿ ನಾನು ಬೇರೆ ಒಂದು ಮೆಸೇಜ್ ಅನ್ನು ಸಿದ್ಧ ಮಾಡಿದೆ ಇವತ್ತು ನಿಮ್ಮ ಮುಂದೆ ಹಂಚಿಕೊಳ್ಳುವುದಕ್ಕೋಸ್ಕರ. Maybe the night the God spoken to me. ಇವರ ಸ್ಟೋರಿ ಎಲ್ಲ ನನಗೆ ನಿನ್ನೆ ಗೊತ್ತಿರಲಿಲ್ಲ, ನಿನ್ನೆ ತನಕ ಗೊತ್ತಿತ್ತು, ಬಟ್ ಐ ನೆವರ್ ಸ್ಟಡಿ ಲಿಟಿಲ್ ಅವರ ಬಗ್ಗೆ ಸ್ವಲ್ಪ ನಾನು ಕಲ್ತ್ಕೊಂಡಿದ್ದೇನೆ. ಬಟ್ ನಿನ್ನೆ ನಾನು ಮೊಬೈಲ್ನಲ್ಲಿ ನೆಟ್ನಲ್ಲಿ ಕೂತ್ಕೊಂಡು ಒಂದೇ ಒಂದು ವಾಕ್ಯ ಮತ್ತು ಬಿ ಸ್ಟ್ರಾಂಗ್ ಆರ್ ಮೇಕರ್ ಆಫ್ ಸ್ಟ್ರಾಂಗ್ ಆ ಒಂದು ಪದವನ್ನು ನನಗೆ ಸಿಕ್ಕಿತ್ತು. ಆದರೆ ನಮ್ಮ ಸಂಜೆ ಪ್ರಾರ್ಥನೆ ಮುಗಿದ ನಂತರ ಊಟ ಆದ ಮೇಲೆ ನಾನು ರಾತ್ರಿಯಲ್ಲಿ ಮಲಗಲಿಕ್ಕೆ ಹೋಗುವಾಗ ಕರ್ತನೆ ಈ ಒಂದು ಪದವನ್ನು ಕೊಟ್ಟಿದೆ, ಇದರ ಮೇಲೆ ನಾನು ಹೇಗೆ ನನ್ನ
ಸೇವೆ ಮಾಡಲಿ, ನಿನ್ನೆ ನಾಳೆ ನಿನ್ನ ಪ್ರಸನ್ನತೆ ನಿಂತ್ಕೊಂಡು. ಅವಾಗ ನಾನು ಅನೇಕ ವ್ಯಕ್ತಿಗಳನ್ನು ನಾನು ನೆಟ್ಟಿನಲ್ಲಿ ನಾನು ನೋಡಲಿಕ್ಕೆ ಪ್ರಾರಂಭಿಸಿದೆ. ಯಾವ ರೀತಿಯಲ್ಲಿ ಅವರು ದೇವರ ಮನುಷ್ಯರ ಆಗಿದ್ದರೆಂಬುದಾಗಿ ನಾನು ತಿಳಿದುಕೊಂಡೆ. ಮೊಟ್ಟ ಮೊದಲು ಐ ನೆವರ್ ನ್ಯೂ ದಿ ಸಾಂಗ್ಸ್, ದ ಬ್ಯಾಕ್ಗ್ರೌಂಡ್. ಈ ಹಾಡಿನ ಒಂದು ಹಿನ್ನೆಲೆ ನಿನ್ನೆ ತನಕ ನನಗೆ ಗೊತ್ತಿರಲಿಲ್ಲ. ನಿನ್ನೆ ಗೊತ್ತಾಯಿತು ಈ ಹಾಡನ್ನು ಬರೆದ ವ್ಯಕ್ತಿಯು ಯಾರು, ಯಾವ ಒಂದು ಸಂದರ್ಭದಲ್ಲಿ ಅವರು ಬರೆದರೆಂಬುದಾಗಿ. ಇವತ್ತು 36 years, 36 ವರ್ಷಗಳು ಈ ಒಂದು ಹಾಡು ಅನೇಕರನ್ನು ಪ್ರೇರೇಪಿಸಬೇಕಾಗಿದ್ರೆ ಅವರ ಒಂದು ಸಮರ್ಪಣೆ, ಅವರ ಪ್ರಾರ್ಥನೆ, ದೇವರೊಂದಿಗಿದ್ದ ಅನ್ಯೋನ್ಯತೆ ಇದಾಗಿದೆ ಮೊಟ್ಟ ಮೊದಲು. ಸೆಕೆಂಡ್, ನಿಮಗೆ ನಾನು ಒಂದು ವೇಳೆ ನಾನು ಸಾಂಗ್ಸ್ ಇದು ಮಾಡಿದ್ರೆ ಮ್ಯಾಜೆಸ್ಟಿ, ವರ್ಷಿಪ್ ಇಸ್ ಮ್ಯಾಜೆಸ್ಟಿ, ಆರಾಧನೆ ಬಹುಮಾನವು. ಆ ಒಂದು ಹಾಡನ್ನು ಬರೆದ ಒಂದು ವ್ಯಕ್ತಿಯು ಯಾರಂದ್ರೆ ಜಾಕ್ ಹೈಫೋರ್ಡ್ ಎಂಬುವರು. ಅವರು ಒಂದು ಒಳ್ಳೆಯ ಸೇವಕರು. ಅವರು 1977 1977 means 23 and 7 years back, 33 ವರ್ಷಗಳ ಹಿಂದೆ ಅವರು ತಮ್ಮ ಪತ್ನಿ ಜೊತೆಯಲ್ಲಿ ಇಂಗ್ಲೆಂಡ್ ದೇಶಕ್ಕೆ ಹೋಗಿದಾಗ ಅಲ್ಲಿ ಇಂಗ್ಲೆಂಡ್ ಪಟ್ಟಣವನ್ನು ಅವರು ಸುತ್ತಿ ಬರುವ ಸಮಯದಲ್ಲಿ 2 ವಾರ ಕಾಲಗಳು 2 weeks 2 ವಾರ ಕಾಲಗಳು ಆ ಪಟ್ಟಣವನ್ನು ಸುತ್ತಿ ಬಂದಾಗಲೇ ಫೆಸ್ಟಿವಲ್ ನಡೆಯುತ್ತಾ ಇತ್ತು. ಅರಮನೆಯಲ್ಲಿ ಫೆಸ್ಟಿವಲ್ ನಡೆಯುತ್ತಾ ಇತ್ತು 33 ವರ್ಷಗಳ ಹಿಂದೆ. ಆ ಸಮಯದಲ್ಲಿ ಜನರು ಹೆಚ್ಚಾಗಿ ಕೂಡಿ ರಾಣಿಯ ದರ್ಶನಕ್ಕೋಸ್ಕರ ಅವರು ಇದ್ದರು. ಆ ಸಮಯದಲ್ಲಿ ಹೆಂಡತಿ ಪಕ್ಕದಲ್ಲಿ ಇದ್ದರು. ಅವ್ರು ಹೇಳ್ತಾ ಇದ್ದರು, ಅವ್ರ ಹೆಸರು ಹನಿ, ಅದು ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಹನಿ ಅಂತ ಹೇಳ್ತಾರೆ. ಓಕೆ, ನಾವು ಈ ಕನ್ನಡದಲ್ಲಿ ಏನು ಹೇಳೋದು ಗೊತ್ತಾರೆ, ಜೇನನ್ನು ಹೇಳಲಿಕ್ಕೆ ಹಿಂಗೆ ಕರೆಯೋದು, ಇಂಗ್ಲಿಷ್ನಲ್ಲಿ ಹನಿ ಅಂತ ಹೇಳಿಬಿಡ್ತಾರೆ. ಓಕೆ, ಮಧು. ಓಕೆ, ಕನ್ನಡ ಭಾಷೆಗೆ ಹೇಳ್ತಾರೆ ಹನಿ ಅಂದ್ರೆ ಮಧು. ಸಮಥಿಂಗ್ ಮೇಕಿಂಗ್ ಇನ್ ಮೈ ಮ್ಯಾಜೆಸ್ಟಿ. ಈ ಮ್ಯಾಜೆಸ್ಟಿ ಅಂತ ಶಬ್ದವು ನನ್ನ ಒಳಗಡೆ ಏನೋ ಪ್ರೇರೇಪಣೆ ಕೊಡ್ತಾ ಇದೆ ಎಂಬುದಾಗಿ. Maybe that I wanted to make His Majesty, His authority. ನಮ್ಮ ದೇವಾದಿ ದೇವನ ಸರ್ವ ಬಹುಮಾನವು, ಆತನ ಆಡಳಿತವು, ಅಧಿಕಾರವು ಏನೋ ನನ್ನ ಒಳಗಡೆ ಏನೋ ಪ್ರೇರೇಪಿಸಿದೆ ಎಂಬುದಾಗಿ ಆ ಡೈರಿ ಕೊಡೆಂಬುದಾಗಿ ಕಿತ್ತು ಅಲ್ಲಿ ಒಂದು ಪೇಪರ್ ತೆಗೆದು ಆ ಹಾಡನ್ನು ಬರೆದರು. ಇವತ್ತು maybe 33 years, maybe this making something different. Wherever you'll be there. ಅವರು ಬಂದು ದೇವರ ಆಲಯದಲ್ಲಿ ವಾಸದಲ್ಲಿ ಇದ್ದರು. ಆರಾಧನೆ ನಡೆಸಲಿಕ್ಕೆ ಹೋಗುವಾಗ ಕರ್ತನು ಆರಾಧನೆ ಕೊಟ್ಟಿದ್ದರು. ಆದರೆ ಇವರು ಸುಮ್ಮನೆ ಇಂಗ್ಲೆಂಡ್ ದೇಶವನ್ನು ಸುದ್ದಿ ನೋಡ್ಲಿಕ್ಕೆ ಹೋಗ್ತಾ ಇದ್ರು. ಒಂದು ಫೆಸ್ಟಿವಲ್ ನಲ್ಲಿ ಹೋಗ್ತಾ ಇದ್ರು. ವೇರ್ ಎವರ್ ಯು ವಿಲ್ ಬಿ ಡಸಂಟ್ ಮ್ಯಾಟರ್. ನೀವು ಯಾವ ಸ್ಥಳದಲ್ಲಿ ಇದ್ದೀರೋ ಅದರ ಬಗ್ಗೆ ಚಿಂತೆ ಇಲ್ಲ. ಬಟ್ ಇಫ್ ಯು ಹ್ಯಾವ್ ಕನೆಕ್ಷನ್, ಫೆಲೋಶಿಪ್ ವಿತ್ ಗಾಡ್, ನೀವು ದೇವರ ಸಂಗಡ ಐಕ್ಯತೆ, ಅನ್ಯೋನ್ಯತೆ ಇದ್ದರೆ, the God will speak everywhere, every second, every moment, in every situation. ಕರ್ತನು ಕ್ಷಣದಲ್ಲಿ, ಎಲ್ಲಾ ಸಮಯಗಳಲ್ಲಿಯೂ, ಎಲ್ಲಾ ಕಾಲದಲ್ಲಿಯೂ, ಎಲ್ಲಾ ಸಂದರ್ಭಗಳಲ್ಲಿಯೂ ಆತನು ಮಾತಾಡಲಿಕ್ಕೆ ಸರ್ವಶಕ್ತನಾಗಿದ್ದಾನೆ. ಇವತ್ತು 2 ಹಾಡುಗಳು ಈ ಒಂದು ಜೀವನವನ್ನು ನಮಗೆ ಇದು ಮಾಡುವಂತದ್ದಾಗಿದೆ. ಬಿಕಾಸ್ ದೇ ಆರ್ ಸನ್ ಆಫ್ ಗಾಡ್. ಇಬ್ಬರು ದೇವರ ಸೇವಕರು. ಯಾಕಂದ್ರೆ ದೇವರ ಪ್ರಸನ್ನತೆಯಲ್ಲಿ ಇದ್ದ ವ್ಯಕ್ತಿಗಳು. ನಾವು ಎಲ್ಲಿ ಇದ್ದೇವೆ ಏನೆಂಬುದಾಗಿ ಅಲ್ಲ, ನಾವು ಎಲ್ಲಿ ಇದ್ದರೂ ದೇವರ ಆತ್ಮನೊಂದಿಗೆ ನಮಗೆ ಐಕ್ಯತೆ ಇರಬೇಕು. ದ ಗಾಡ್ ವಿಲ್ ಚೇಂಜ್. ಕರ್ತನು ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸಲಿಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. I don't know, maybe Kannada we know, the Tamil I know, Malayalam know. Today so many languages translated the songs. ಎಷ್ಟೋ ಭಾಷೆಗಳಲ್ಲಿ ಈ ಹಾಡುಗಳು ಭಾಷಾಂತರ ಮಾಡಲ್ಪಟ್ಟಿದೆ. ಯಾಕಂದ್ರೆ ಅದರಲ್ಲಿ ಜೀವ ಇದೆ.
ನಾವು ಕರ್ತನ ಸನ್ನಿಧಾನದಲ್ಲಿ ಕರ್ತ ನಮಗೆ ಕೊಟ್ಟಿರುವ ಜವಾಬ್ದಾರಿಯನ್ನು ನಾವು ಸತ್ತ ಮೇಲೆಯೂ ನಾವು ಜೀವನದೊಂದಿಗೆ ಇರುವಾಗಲೂ ಆ ಪ್ರಸನ್ನತೆ ಜನರ ಅನುಭವಿಸೋನು ನೋಡುವ ರೀತಿಯಲ್ಲಿ ನಾವು ಇರಬೇಕೆಂಬುದಾಗಿ ನಾನು ಬಯಸುತ್ತೇನೆ. ಇದೆರಡು ಹಾಡುಗಳು ಆರಾಧನೆಯಲ್ಲಿ ಒಂದು ಉತ್ತಮವಾದ ದೇವರ ಪ್ರಸನ್ನತೆಗೆ ನಡೆಸುವಂತ ಒಂದು ಹಾಡು. ತಮ್ಮ ಭಕ್ತರ ಅನುಭವದಿಂದ ಅವರು ಇವತ್ತು ನಮ್ಮ ಮುಂದೆ ಶ್ರೇಷ್ಠವಾದ ವ್ಯಕ್ತಿಗಳಾಗಿದ್ದಾರೆ. ಬಟ್ ಇನ್ನೂ ಒಂದು ಹಾಡು ನಮ್ಮನ್ನು ಏನು ಮಾಡುತ್ತಂದ್ರೆ ಸಮರ್ಪಣೆಗೆ ನಡೆಸುವಂಥದ್ದಾಗಿದೆ. I have desired to follow Jesus, no turning back. ಯೇಸುವನ್ನು ಹಿಂಬಾಲಿಸಲು ನಾನು ನಿರ್ಧರಿಸಿದ್ದೇನೆ, ನಾನು ಹಿಂದಿರುಗಿ ನೋಡುವುದಿಲ್ಲ ಎಂಬುದಾಗಿ. ಮೇಬಿ 150 years back, 150 ವರ್ಷಗಳ ಹಿಂದೆ ಅಮೆರಿಕನ್ ಬ್ಯಾಪ್ಟಿಸ್ಟ್ ಮಿಷನರಿಗಳು ಭಾರತ ದೇಶಕ್ಕೆ ಬಂದಾಗ ಅಸ್ಸಾಂ, ಇವತ್ತು ಅಸ್ಸಾಂ ಸ್ಟೇಟ್ ಅಂತ ಹೇಳುತ್ತೇವೆ, ಭಾರತ ದೇಶದಲ್ಲಿ ಈಶಾನ್ಯ ಮೂಲೆಯಲ್ಲಿರುವಂತ ಆ ರಾಜ್ಯದಲ್ಲಿ ಅವರು ಸೇವೆ ಮಾಡ್ತಾ ಇದ್ರು. ಅವಾಗ ಈ ರೀತಿಯಾಗಿ ನಮ್ಮ ಭಾರತ ದೇಶ ಇರಲಿಲ್ಲ. ಅವಾಗ ಬ್ರಿಟಿಷರ ಕಾಲದಲ್ಲಿ ಇದ್ದಿರಬಹುದು. 150 years ಬ್ಯಾಕ್ ಅವರು ಬಂದ ಸಮಯದಲ್ಲಿ ಅಲ್ಲಿ ಸೇವೆ ಮಾಡುತ್ತಾ ಇದ್ದಾಗ ಅಲ್ಲಿ ಟ್ರೈಬ್ಸ್ ಜನರ ಮಧ್ಯದಲ್ಲಿ ಅವರು ಸೇವೆಯನ್ನು ಚಲಿಸ್ತಾ ಇದ್ದರು. ಅವರು ದೇವರನ್ನು ನಂಬಿದರು, ಪತಿ ಪತ್ನಿಯಾಗಿ ದೇವರನ್ನು ನಂಬಿಕೊಂಡ್ರು. ಆ ಟ್ರೈಬ್ಸ್, ಆ ಆದಿವಾಸಿಗಳನ್ನು ಹೇಳ್ತಾರೆ, ಅವರ ನಾಯಕನು ಅವರನ್ನು ಕರೆದು ಹೇಳಿದನು, ನೀನು ಯೇಸುವನ್ನು ತಿರಸ್ಕಾರ ಮಾಡಬೇಕು, ಇಲ್ಲಾದರೆ ನಿನ್ನನ್ನು ಸಾಯಿಸ್ತೇನೆ ಎಂಬುದಾಗಿ ಹೇಳಿದರು. ಅವರು ಧೈರ್ಯವಾಗಿ ನಿಂತ್ಕೊಂಡು ಹೇಳಿದರು, ಐ ಹ್ಯಾವ್ ಡಿಸೈಡ್ ಟು ಫಾಲೋ ಜೀಸಸ್, ನೋ ಟರ್ನಿಂಗ್ ಬ್ಯಾಕ್. ನಾನು ಯೇಸುವನ್ನು ಹಿಂಬಾಲಿಸಲು ನಿರ್ಧಾರ ತೆಗೆದುಕೊಂಡಿದ್ದೇನೆ, ನಾನು ಹಿಂದಿರುಗಿ ನೋಡುವುದಿಲ್ಲ ಎಂಬುದಾಗಿ. 2 ಮಕ್ಕಳನ್ನು ಮುಂದೆ ನಿಲ್ಲಿಸಿ, ಆ ಕಾಲದಲ್ಲಿ ಗಂಡಲ್ಲ ಇರಲಿಲ್ಲ, ಈ ಬಾಣದಿಂದ ಅವರನ್ನು ಬಿಲ್ಲಿಂದ ಬಾಣ ಹಾಕಿ ಸಾಯಿಸಲಿಕ್ಕೆ 2 ವ್ಯಕ್ತಿಗಳು ಇದು ಮಾಡಿದರು. 2 ವ್ಯಕ್ತಿಗಳು ಬಿಲ್ಲಿನಲ್ಲಿ ಬಾಣ ಇಟ್ಕೊಂಡು ಇದ್ದರು. ಒಂದು ಅವಕಾಶ ಕೊಡುತ್ತೇವೆ, ನಾನು ಯೇಸುವನ್ನು ತಿರಸ್ಕಾರ ಮಾಡುತ್ತೇನೆ, ಯೇಸು ದೇವರಿಲ್ಲ ಎಂಬುದಾಗಿ ಹೇಳಿ ಬಿಡುತ್ತೇನೆ ಎಂಬುದಾಗಿ ಹೇಳಿದ್ದೇನೆ, 2 ಮಕ್ಕಳನ್ನು ಬಿಡುತ್ತೇನೆ, ಇಲ್ಲಾದರೆ 2 ಮಕ್ಕಳನ್ನು ಸಾಯಿಸ್ತೇನೆ ಎಂಬುದಾಗಿ. 2ನೇ ಚರಣವನ್ನು ಅವರು ಬರೆದರು, 2 ಮಕ್ಕಳು ಸತ್ತರು. ಸೆಕೆಂಡ್ ಚಾನ್ಸ್ ಬಂತು, ಹೆಂಡತಿಯನ್ನು ತೆಗೆದುಕೊಂಡು ನಿಲ್ಲಿಸಿದರು. ಈಗ ಒಂದು ಚಾನ್ಸ್ ಕೊಡ್ತೇನೆ, ನೀನು ಯೇಸುವನ್ನು ತಿರಸ್ಕಾರ ಮಾಡಿದರೆ ಹೆಂಡತಿಯನ್ನು ಬಿಡುತ್ತೇನೆ, ಇಲ್ಲಾದರೆ ಸಾಯಿಸ್ತೇನೆ ಎಂಬುದಾಗಿ. ಆಗ ಸಿಲುಬೆ ನನ್ನ ಮುಂದೆ, ಲೋಹವು ನನ್ನ ಹಿಂದೆ, ಆ ಕೊರಸನ್ನು, ಆ ಒಂದು ಪಲ್ಲವಿಯನ್ನು ಅವರು ಬರೆದರು. ಹೆಂಡತಿಯು ಸತ್ತರು. 3ನೇದಾಗಿ ಅವರನ್ನು ಸಾಯಿಸ್ತಾರೆ. ಐ ಟೆಲ್ ಯು ದಟ್ ಸಾಂಗ್ಸ್ ಇವತ್ತು ಎಷ್ಟೋ ಭಾಷೆಗಳಲ್ಲಿ ಹಾಡ್ತಾ ಇದ್ದಾರೆ. ಫಸ್ಟ್ ಹೇಳಿದ 2 ಸಾಂಗ್ಸ್ಗಳು ಇವತ್ತು ಆರಾಧನೆಯಲ್ಲಿ ನಮ್ಮನ್ನು ಪ್ರೇರೇಪಿಸುವಂಥದ್ದಾಗಿದೆ. ಬಟ್ ಈ ಸಾಂಗ್ಸ್ ಸಾಧಾರಣ ವ್ಯಕ್ತಿಯು ಬರೆದ ವ್ಯಕ್ತಿಯು, ಒಂದು ಟ್ರೈಬ್ಸ್ ಓದಲಿಕ್ಕೆ ಬರ್ತಾ ಇದ್ದೀಯೋ ಓದಲಿಕ್ಕೆ ಬರಲ್ಲವೋ, ಯಾವ ರೀತಿಯಲ್ಲಿ ಆಡಿದಾನೋ ಗೊತ್ತಿಲ್ಲ, ಯಾವ ಭಾಷೆಯಲ್ಲಿ ಆಡಿರ್ಬೋದು. ಆ ಟ್ರೈಬ್ಸ್ ಭಾಷೆಯಲ್ಲಿ ಆಡಿದನ್ನು ಇವತ್ತು ಇಂಗ್ಲಿಷ್ನಲ್ಲಿ ಮಾಡ್ತಾ ಇದ್ದಾರೆ. The God can use anybody. The language doesn't matter. Maybe he sang by his own language. ಆದಿವಾಸಿಗಳ ಆ ಕಾಲದಲ್ಲಿ ಯಾವ ಭಾಷೆಯಲ್ಲಿ ಅವನು ಹಾಡಿದಾನ ನಮಗೆ ಗೊತ್ತಿಲ್ಲ. ಅದನ್ನು ಇಂಗ್ಲಿಷ್ ಭಾಷೆಯಲ್ಲಿ ಭಾಷಾಂತರ ಮಾಡಿದರೆ ಇವತ್ತು ಎಷ್ಟೋ ಭಾಷೆಗಳಲ್ಲಿ ಅವರು ಅದನ್ನು ಹಾಡುತ್ತಾ ಇದ್ದಾರೆ. ಯಾಕಂದ್ರೆ ಆ ಮನುಷ್ಯನ ಸಮರ್ಪಣೆ. 2 ಮಕ್ಕಳು ಹೆಂಡತಿಯನ್ನು ದೇವರಕ್ಕೋಸ್ಕರ ಸಮರ್ಪಿಸಿಕೊಟ್ಟನು, ತನ್ನನ್ನೇ ದೇವರಕ್ಕೋಸ್ಕರ ಸಮರ್ಪಿಸಿಕೊಟ್ಟನು. ಆ ರೀತಿಯಾಗಿ ಬರುವಂತ ಆರಾಧನೆಯು, ಆ ರೀತಿಯಾಗಿ ಬರುವಂತ ಹಾಡುಗಳು ನಮ್ಮನ್ನು ಸಮರ್ಪಣೆಯಲ್ಲಿ ಕರ್ತನಿಗೆ ಸೇವೆ ಮಾಡುವುದರಲ್ಲಿ ಪ್ರೇರೇಪಿಸುವಂತದ್ದಾಗಿದೆ. ಪ್ರಿಯ ಸಹೋದರನೇ ಸಹೋದರಿಯೇ, ನೀವು ಆಡುವಾಗ, ನೀವು ಪ್ರಾರ್ಥಿಸುವಾಗ, ನೀವು ಒಬ್ಬರ ಸಂಗಡ ಮಾತಾಡುವಾಗ ನಿಮ್ಮ ಮಾತುಗಳು, ಹಾಡುಗಳು, ಉತ್ತೇಜನವು ಯಾವ ರೀತಿಯಲ್ಲಿ ಇರ್ತದೆ? ನಿಮ್ಮ ಸಮರ್ಪಣೆ ಅದರಲ್ಲಿ ಇದೆಯಾ? ಅನೇಕರನ್ನು ಕರ್ತನಿಗೆ ನಡೆಸುವ ರೀತಿಯಲ್ಲಿ ಇದೆಯಾ? Be a great man or woman.
ನೀನು ಶ್ರೇಷ್ಠವಾದ ದೇವರ ಮನುಷ್ಯನಾಗಿ ಅಲ್ಲ ಮನುಷ್ಯ ಆಗಿ ಇರಬೇಕೆಂಬುದಾಗಿ ನಾನು ಭಾವಿಸ್ತೇನೆ. ಎರಡು ವ್ಯಕ್ತಿಗಳ ಬಗ್ಗೆ ಹೇಳುತ್ತೇನೆ. ಸೇವೆಯಲ್ಲಿ ಇವತ್ತು ಶ್ರೇಷ್ಠವಾದ ವ್ಯಕ್ತಿ ಡಿ.ಎಲ್. ಮೋಡಿ. ಅವರು ಆರ್ಫನೇಜ್ ಇಟ್ಕೊಂಡು ಸಾವಿರಾರು ಜನರನ್ನು ಮಕ್ಕಳನ್ನು ಇಟ್ಕೊಂಡು ಅವರು ಆರ್ಫನೇಜ್ ನಡೆಸ್ತಾ ಇದ್ದರು. ಅವರನ್ನು ದೇವರ ಕಡೆಗೆ ನಡೆಸಿದ ವ್ಯಕ್ತಿಯು ಸಂಡೇ ಸ್ಕೂಲ್ ಟೀಚರ್. ಅವರ ಹೆಸರು ಹೇಳುತ್ತೇನೆ ಯಾವ ವರ್ಷದಲ್ಲಿ ಎಂಬುದಾಗಿ ಅದರಲ್ಲಿ ಇಲ್ಲ. ಐ ಆಮ್ ಸಾರಿ, ಅವರ ನೇಮ್ ಬರ್ಕೋಯ್ತು. ಡಿ.ಎಲ್. ಮೋಡಿ ಮಾತ್ರ ಬರ್ಕೊಂಡಿದ್ದೇನೆ. ಆ ವ್ಯಕ್ತಿಯು ಸಂಡೇ ಸ್ಕೂಲ್ ಟೀಚರ್. ಒಂದು ದಿನ ಡಿ.ಎಲ್. ಮೋಡಿ ಶೂ ಶಾಪಿಂಗ್ನಲ್ಲಿ ಇದ್ದರು, ಶೂ ಮೇಕಿಂಗ್ ಶಾಪ್ನಲ್ಲಿ. ಅವರು ಮೋಡಿಯನ್ನು ನೋಡಲಿಕ್ಕೆ ಹೋಗಿದರು. ಆ ಸಂಡೇ ಸ್ಕೂಲ್ ಟೀಚರ್ ಮೋಡಿ ಹಿಂದ್ಗಡೆ ರೂಮ್ನಲ್ಲಿ ಆ ಶೂ ಫ್ಯಾಕ್ಟರಿನಲ್ಲಿ ಇದ್ದರು. ಕೂತ್ಕೊಂಡು ದೇವರ ವಾಕ್ಯವನ್ನು ಶೇರ್ ಮಾಡಿದರು. ಡಿ.ಎಲ್. ಮೋಡಿ ಅಲ್ಲಿ ದೇವರನ್ನು ಅಂಗೀಕರಿಸಿದರು. ದೇವರನ್ನು ಅಂಗೀಕರಿಸಿದ ಮಾತ್ರ ಅಲ್ಲ, ಇವತ್ತು ಅನೇಕರನ್ನು ದೇವರ ಕಡೆಗೆ ನಡೆಸಿದ ವ್ಯಕ್ತಿಯಾಗಿದ್ದಾರೆ. ಅವರ ಸಾಕ್ಷಿಗಳು ಎಷ್ಟಾಗಿದೆ. ಒಂದ್ಸಾರಿ ಅವರ ಮಕ್ಕಳೆಲ್ಲರೂ ಊಟಕ್ಕೆ ಇಲ್ಲ, ಬ್ರೇಕ್ಫಾಸ್ಟು ಏನಿಲ್ಲ. ಅವ್ರು ಹೇಳಿದರು, ಪಾತ್ರೆ ಎಲ್ಲರಿಗೂ ಹಾಕಿ ಪ್ಲೇಟ್ ಎಲ್ಲ ತಟ್ಟೆ ಎಲ್ಲ ಹಾಕಲಿಕ್ಕೆ ಹೇಳಿದರು. ಸಾವಿರಾರು ಮಕ್ಕಳು ಕೂತ್ಕೊಂಡಿದ್ದಾರೆ. ಬೆಲ್ಲು ಹೊಡೆಯಲಿಕ್ಕೆ ಹೇಳಿದರು, ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿದರು. ಅವರ ಮಕ್ಕಳು ಪ್ರಾರ್ಥನೆ ಮಾಡಿ ಆಮೇಲೆ ಹೇಳೋ ಮುಂಚೆ ಅವರ ಹಾಸ್ಟೆಲ್ ಮುಂದೆ ಕಡೆ ಅರಣ್ಮನೆಯಿಂದ ಗಾಡಿ ಫುಡ್ ತಂದು ನಿಲ್ಲಿಸ್ಕೊಂಡಿದ್ರು. ದಟ್ಸ್ ಸಮ್ ಆಫ್ ದ ಥಿಂಗ್ಸ್. ಅದು ಯಾರ ವ್ಯಕ್ತಿಯು? ಅವರೊಂದು ಆರ್ಡಿನರಿ ಸಂಡೇ ಸ್ಕೂಲ್ ಟೀಚರ್. ಬಟ್ ಇವತ್ತು ಡಿ.ಎಲ್. ಮೋಡಿ ಮುಖಾಂತರ ಸಾವಿರಾರು ಸೇವೆಗಳು ಬಂದಿರ್ಬೋದು. ಇವತ್ತು ಸಾವಿರಾರು ಜನರು ದೇವರ ನಾಮವನ್ನು ಮೇಲೆ ಕೆತ್ತಿದ್ದಾರೆ. ಬಿ ಎ ಮೇಕರ್. ಯಾರಾದರೂ ಒಬ್ಬರನ್ನು ಎಬ್ಬಿಸಲಿಕ್ಕೆ ನಿನ್ನ ಸರ್ವಶಕ್ತನಾಗಿರಬೇಕು. ನಿನ್ನ ಜೀವನದಲ್ಲಿ ಯಾರಾದರೂ ನೀನಾಗಿ ಎದ್ದು ನಿಂತ್ಕೊಳ್ಳಬೇಕು. ಇಲ್ಲಾಂದ್ರೆ ಯಾರಾದರೂ ಒಬ್ಬರನ್ನು ಎಬ್ಬಿಸಬೇಕು. ಯು ಹ್ಯಾವ್ ಟು ಪೇ ದ ಪ್ರೈಸ್. ಅದಕ್ಕೋಸ್ಕರ ಬೆಲೆಯನ್ನು ಕಟ್ಟಬೇಕಾಗಿದೆ. ಡಿ.ಎಲ್. ಮೋಡಿಗೋಸ್ಕರ ಆ ಸಂಡೇ ಸ್ಕೂಲ್ ಟೀಚರ್ ಎಷ್ಟು ಪ್ರಾರ್ಥನೆ ಮಾಡಿರ್ಬೋದು, ಎಷ್ಟು ಪ್ರಾರ್ಥನೆ ಮಾಡಿರ್ಬೋದು. ಆದ ಕಾರಣ ಇವತ್ತು ನಾವು ಒಂದೊಂದು ವ್ಯಕ್ತಿಯನ್ನು ನೋಡುವ ಸಮಯದಲ್ಲಿ ಅವರು ಹಳ್ಳಿಯಲ್ಲಿ ಇರಬಹುದು, ಅವರು ಓದಿರ್ಬೋದು, ಓದೋದಿರ್ಬೋದು. ಒಂದು ವೇಳೆ ದೇವರ ಆತ್ಮನ ಒಂದು ಭಾರ ಕೊಟ್ಟರೆ ಅವ್ರಿಗೋಸ್ಕರ ವಾಸ ಪ್ರಾರ್ಥನೆ ಮಾಡಿರಿ. ವಿ ಡೋಂಟ್ ನೋ, ನಮಗೆ ಗೊತ್ತಿಲ್ಲ ಅವರು ಯಾರಾಗ್ತಾರೆ ಎಂಬುದಾಗಿ. ಒಂದು ವೇಳೆ ಹಳ್ಳಿಯಲ್ಲಿ ಹುಟ್ಟಿರ್ಬೋದು ಅವರು. ಬಟ್ ಕರ್ತನ ವಾಕ್ಯ ಬಂದ ಮೇಲೆ ಅವರನ್ನು ದೇವರು ಎಲ್ಲಿಯೋ ತೆಗೆದುಕೊಂಡು ಉಪಯೋಗಿಸಲಿಕ್ಕೆ ದೇವರು ಸರ್ವಶಕ್ತನಾಗಿದ್ದಾನೆ. ಪ್ರತಿಯೊಬ್ಬ ದೇವರ ಸೇವರ ಹಿಂದೆ ಅವರ ವೈಯಕ್ತಿಕ ಜೀವನ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ತಂದೆ ತಾಯಿಗಳ ಸಮರ್ಪಣೆ, ತಂದೆ ತಾಯಿಗಳ ಪ್ರೇರೇಪಣೆ ಮತ್ತು ಅವರ ದೇವರ ಆತ್ಮನೊಂದಿಗೆ, ದೇವರ ಪ್ರಸನ್ನದೊಂದಿಗೆ, ದೇವರೊಂದಿಗೆ ಐಕ್ಯತೆ ಅವರನ್ನು ಒಂದು ಉನ್ನತ ಸ್ಥಾನಕ್ಕೆ ತಂದಿದೆ. ಇಲ್ಲದಿದ್ದರೆ ಯಾರಾದರೂ ಒಬ್ಬರು ಅವರ ಹಿಂದೆ ಇದ್ದು ಆ ಸ್ಥಾನಕ್ಕೆ ಅವರನ್ನು ಎಬ್ಬಿಸಿರ್ತಾರೆ. ಇವತ್ತು ದೊಡ್ಡ ಸಭೆಯ ಲೋಕದಲ್ಲಿ ಪಾಲ್ ಯಂಗಿಚೋ, ಅವರ ಡೇವಿಡ್ ಯಂಗಿಚೋ ಎಂಬುದಾಗಿ ಅವರು ಇಟ್ಕೊಂಡಿದ್ದಾರೆ. ಇವತ್ತು ದೊಡ್ಡ ಸಭೆಯು ಇಡೀ ಜಗದಲ್ಲಿ ಲಕ್ಷಾಂತರ ಬರುವಂತ ಜನರು, ಸಭೆಯು ದೊಡ್ಡ ಸಭೆಯು. ಆ ಸಭೆಯ ಸಭಾಪಾಲಕರು ಡೇವಿಡ್ ಯಂಗಿಚೋ, ಪಾಲ್ ಯಂಗಿಚೋ ಎಂದು ಫಸ್ಟ್ ಇತ್ತು. ಅವರು ದೇವರ ಕಡೆಗೆ ಬರಲಿಕ್ಕೆ ಅವರ ಹಿಂದೆ ಕೆಲಸ ಮಾಡಿದ ಒಂದು ಚಿಕ್ಕ ಹುಡುಗಿ, ಹೈಸ್ಕೂಲ್ ಸ್ಟೂಡೆಂಟ್, ನಾಟ್ ಕಾಲೇಜ್ ಸ್ಟೂಡೆಂಟ್ಸ್. ಹೈಸ್ಕೂಲ್ ಅಂದರೆ ಎಷ್ಟು? 10th ಸ್ಟ್ಯಾಂಡರ್ಡ್ ಒಳಗಡೆ, ರೈಟ್? ಹೈಸ್ಕೂಲ್ ಅಂದರೆ 10th ಸ್ಟ್ಯಾಂಡರ್ಡ್ ಒಳಗಡೆ. 15 ವಯಸ್ಸು ಹುಡುಗಿ ಇರ್ಬೋದು, 14ರಿಂದ 15 ವಯಸ್ಸು. ಅವಳು 8ನೇ ಕ್ಲಾಸ್ ಅಂದರೆ 13ರಿಂದ 15 ವಯಸ್ಸು. ಹೈಸ್ಕೂಲ್ ಸ್ಟೂಡೆಂಟ್. ಅವರು ಆಸ್ಪತ್ರೆಯಲ್ಲಿ ಮಲಗಿರುವ ಸಮಯದಲ್ಲಿ ಅವರಿಗೆ ಯೇಸುವನ್ನು ಹೊಸ ಒಡಂಬಡಿಕೆಯನ್ನು ಕೊಟ್ಟು ಯೇಸುವಿನ ಪ್ರೀತಿಯನ್ನು, ಮರಣವನ್ನು, ಪುನರುತ್ಥಾನದ ಬಗ್ಗೆ ಹೇಳಿದರು. ಅದು ಮಾತ್ರ ಅಲ್ಲ, ಅವಳಲ್ಲಿ ಮೊಣಕಾಲೂರಿ ಕಣ್ಣೀರಿನಲ್ಲಿ ಪ್ರಾರ್ಥಿಸಿದರು. ಅದನ್ನು ನೋಡಿ ಅವರು ಹೇಳಿದ್ರು, ಏನಮ್ಮ ನನಗೋಸ್ಕರ ಎಷ್ಟು ಹತ್ಕೊಂಡು ಪ್ರಾರ್ಥನೆ ಮಾಡುತ್ತೆ, ಹೋಗೋ ನಾನು ಯೇಸುವನ್ನೇ ಅಂಗೀಕರಿಸ್ತೇನೆ ಅಂತ ಹೇಳಿ ಕಳಿಸ್ಬಿಟ್ರು.
I tell you that your tear will make somebody great. ನಿನ್ನ ಕಣ್ಣೀರು ಒಬ್ಬರನ್ನು ಶ್ರೇಷ್ಠ ವ್ಯಕ್ತಿಯಾಗಿ ಮಾಡಲಿಕ್ಕೆ ಶಕ್ತಿ ಇದೆ. ಚಿಕ್ಕ ಹುಡುಗಿ, 15 ವಯಸ್ಸು ಒಳಗಡೆ ಇದ್ದ ಹೈಸ್ಕೂಲ್ ಸ್ಟೂಡೆಂಟ್, ಇವತ್ತು ಇಡೀ ಜಗದಲ್ಲಿ ದೊಡ್ಡ ಸಭೆಗೆ ಒಂದು ಸಭಾಪಾಲಕರನ್ನು ಎಬ್ಬಿಸಬೇಕಾದ್ರೆ ಆ ಮಗಳಲ್ಲಿ ಇದ್ದ ದಾಗ, ಆಸೆ, ಆಕಾಂಕ್ಷ, ಪ್ರಾರ್ಥನೆ, ಕಣ್ಣೀರು. ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯಲ್ಲಿ ಕರ್ತನಿಗೋಸ್ಕರ ನಾವು ಇದ್ದೇವೆ? ಐ ಥಿಂಕ್ ದಟ್ ಯೆಸ್ಟರ್ಡೇ ನೈಟ್, ದಟ್ ಹೋಲ್ ನೈಟ್ 12 ಗಂಟೆ 2 ಗಂಟೆಗೆಲ್ಲ God has spoken something to me. ದೇವರು ಮಾತಾಡ್ತಾ ಇದ್ದಾನೆ ನನ್ನೊಂದಿಗೆ, ಮಗನೇ ಯಾವ ರೀತಿಯಲ್ಲಿ ನೀನು ಮಾಡುತ್ತೆ ಎಂಬುದಾಗಿ. ಇದನ್ನು ಕೇಳುವ ಸಹೋದರನೇ, ಸಹೋದರಿಯೇ, ಪ್ರತಿಯೊಬ್ಬರಿಗೆ ನಾನು ಹೇಳುವುದೇನೆಂದ್ರೆ, ಕರ್ತ ನಿಮ್ಮೊಂದಿಗೆ ಮಾತಾಡುತ್ತಾ ಇದ್ದಾನೆ. ಕರ್ತನು ಬರುವ ಒಳಗಡೆ ನೀವು ಮರಣವನ್ನು ಸಂಧಿಸುವಲಿಕ್ಕೆ ಮುಂಚಿತವಾಗಿ ನಿಮ್ಮ ಜೀವನದಲ್ಲಿ ಕರ್ತನಿಗೋಸ್ಕರ ಶ್ರೇಷ್ಠ ವ್ಯಕ್ತಿಯಾಗಲಿಕ್ಕೆ ನಿಮ್ಮನ್ನು ಸಮರ್ಪಿಸಿಕೊಡಿ. ಇಲ್ಲದಿದ್ದರೆ ಬೇರೆ ಯಾರಾದರೂ ಒಬ್ಬರನ್ನು ಶ್ರೇಷ್ಠ ವ್ಯಕ್ತಿಯಾಗಿ ಮಾರ್ಪಡಿಸಲಿಕ್ಕೆ ನೀವು ಸಮರ್ಪಿಸಿಕೊಡಿರಿ. ಇವತ್ತೆಷ್ಟೋ ದೊಡ್ಡ ದೊಡ್ಡ ಸೇವಕರು, ನನ್ನ ಮನೆ ಒಂದು ಯೂಟ್ಯೂಬ್ನಲ್ಲಿ ಒಂದು ಸಾಕ್ಷಿ ನಾನು ಕೇಳಿಸಿಕೊಂಡೆ. ಚೆನ್ನೈನಲ್ಲಿ ಒಂದು ಕಾಲೇಜು ಹುಡುಗಿ, ಮೇ ಬಿ ಹೈಸ್ಕೂಲ್ ಹುಡುಗಿ, 13 ವಯಸ್ಸು, ಬ್ರಾಹ್ಮಿನ್ ಏರಿಯಾ. ಅಲ್ಲಿ ಯಾರು ಹೋಗ್ಲಿಕ್ಕೆ ಆಗುದಿಲ್ಲ. ಅದು ನಾನು ಹೇಳ್ತೀನಿ 30 ವರ್ಷಗಳ ಹಿಂದೆ ಆ ಏರಿಯಾದ ಒಳಗಡೆ ಯಾರು ಹೋಗೋದಿಲ್ಲ. ಆ ಸಮಯದಲ್ಲಿ ಒಬ್ಬ ಕ್ರೈಸ್ತ ಸಹೋದರನಿಗೆ ಫಾರಿನ್ಗೆ ಹೋಗೋ ಚಾನ್ಸ್ ಬಂತು. ಅವರು ಫಾರಿನ್ಗೆ ಹೋಗುವಾಗ ತಾಯಿಯನ್ನು ಒಂದು ಮನೆಗೆ ಹುಡುಕಿ ಎಲ್ಲರೂ ಇಡಬೇಕೆಂಬುದಾಗಿ ಈ ಬ್ರಾಹ್ಮಿನ್ಸ್ ಇರುವ ಏರಿಯಾದಲ್ಲಿ ಮನೆ ಕೇಳಿದಾಗ ಸಿಕ್ಕಿತ್ತು. ನೀವು ಕ್ರಿಸ್ಟಿಯನ್ ಹೆಸರು ಕೊಡಲ್ಲ ಅಂತ ಹೇಳಿ, ಸರಿ ಒಂದು ಮುದುಕಿದ್ದಾನೆ, ಹೆಂಗಾದ್ರೂ ಒಂದು ಮನೆ ಕೊಡೋಣ ಎಂಬುದಾಗಿ ಅವಳಿಗೆ ಒಂದು ಮನೆಯನ್ನು ಕೊಟ್ಬಿಟ್ರು. ಆದರೆ ಆ ಅಜ್ಜಿಯು ಕರ್ತನ ಮುಂದೆ ಪ್ರಾರ್ಥಿಸಲು, ದೇವರೇ ಈ ಒಂದು ಏರಿಯಾಕ್ಕೆ ನನ್ನನ್ನು ಕರೆದುಕೊಂಡು ಬಂದಿದೆ, ನಾನು ಈ ಏರಿಯಾ ಜನರಲ್ಲಿ ಒಬ್ಬರಾದರೂ ದೇವರಿಗೆ ನಡೆಸಬೇಕೆಂಬುದಾಗಿ ಅವರಲ್ಲಿ ಒಂದು ಭಾರ ಬಂತು. ಪಕ್ಕದ ಮನೆಯಲ್ಲಿ ಒಂದು ಹುಡುಗಿ ಅವಳು ಇದ್ದಳು. ಅವಳು ಪ್ರತಿದಿನ ಸ್ಕೂಲ್ಗೆ ಹೋಗ್ತಾ ಬರ್ತಾ ಇದ್ದಳು. ಈ ಹುಡುಗಿ ಯಾವಾಗ ಮನೆ ಬಿಡ್ತಾಳೆ ಅಂತ ಗೊತ್ತಾಗಿತ್ತು, ಅಜ್ಜಿ ಬಾಗಿಲ ತರ ಕೂತ್ಕೊಂಡು ಟ್ಯಾಪ್ ರೆಕಾರ್ಡ್ ಆನ್ ಮಾಡಿಬಿಡ್ತಾರೆ. ಈಗೆಲ್ಲ ಮೊಬೈಲ್ ಇರ್ತಲ್ವ, ಆವಾಗ ಟ್ಯಾಪ್ ರೆಕಾರ್ಡ್ ಇರ್ತದೆ. ಆ ಟ್ಯಾಪ್ ರೆಕಾರ್ಡ್ ಆನ್ ಮಾಡಿಬಿಡ್ತಾರೆ, ದೇವರ ಹಾಡುಗಳು, ಮತ್ತೆ ಜೋರಾಗಿ ಬೈಬಲ್ ಓದುವುದು, ಚೀಟಿಯಲ್ಲಿ ದೇವರ ವಾಕ್ಯವನ್ನು ಬರೆದು ಮುಂದೆ ಹಾಕುವುದು ಬೀದಿಯಲ್ಲಿ. ಈ ತರ ಮಾಡ್ತಾ ಇದ್ರು. ನೋಡಿ ನೋಡಿ ಅವಳು ಸುಸ್ತಾಗಿ ಬಿಟ್ಟಿದೆ. ಅವ್ರ ಅಣ್ಣ ಬಂದ್ರೆ ಮಾಡಲ್ಲ, ಅವ್ರ ತಂದೆ ಬಂದ್ರೆ ಮಾಡಲ್ಲ, ಯಾರು ಬಂದರೂ ಮಾಡಲ್ಲ, ನಾನು ಬಂದ್ರೆ ಮತ್ತೆ ಅಜ್ಜಿ ಮಾಡ್ತಾಳೆ ಅನ್ನೋ ಕೋಪದಲ್ಲಿ ಎಲ್ಲ ತೆಗೆದು ಇದು ಮಾಡೋದು, ಕಸದಲ್ಲಿ ಹಾಕುವುದು, ಚರಂಡಿಯಲ್ಲಿ ಹಾಕುವುದು, ಈ ರೀತಿಯಾಗಿ ಮಾಡ್ತಾ ಇದ್ದರು. ಒಂದಿನ ನೇರವಾಗಿ ಹೋಗಿದ್ದರು, ಅಜ್ಜಿ ಬುದ್ಧಿ ಇಲ್ಲವ, ಏನ್ ಹಿಂಗೆ ಮಾಡುತ್ತೆ, ಹಂಗೆ ಹಿಂಗೆ ಎಲ್ಲ ಸಖತ್ತು ಬಯಲಿಕ್ಕೆ ಪ್ರಾರಂಭಿಸಿದರು. ಅವ್ರು ನಗುತ್ತಾ ಇದ್ದರು. ಅಮ್ಮ, ನೀನು ಒಂದು ದಿನ ದೇವರನ್ನು ಹೇಳುತ್ತೆ, ನೀನು ಒಂದು ದಿನ ಯೇಸುವನ್ನು ಹೇಳುತ್ತೆ, ಯಾರು ನನ್ನ ಹತ್ರ ಹೇಳ್ತೀಯ, ಹಂಗೆ ಹಿಂಗೆ ಬೈದು ಬಿಟ್ಟು ಹೋದಳು. ಅವಳು ತುಂಬಾ ಅಡ್ಡ ಮಾಡಿ ಅಂತ ಹೇಳ್ತಾರೆ. ಅವಳು ಸ್ನೇಹಿತರ ಫ್ರೆಂಡ್ಸ್ ಹತ್ರ ಹೇಳಿದಾಗ, ಅವಳಿಗೆ ಅಜ್ಜಿಗೆ ಏನಾದರೂ ನಾವು ಕೆಲಸ ಮಾಡಿಕೊಡಬೇಕೆಂಬುದಾಗ ಎಲ್ಲ ಫ್ರೆಂಡ್ಸ್ಗಳ ಸೇರಿದರು. ತುಂಬ ಐಡಿಯಾ ಮಾಡಿದರು ಏನು ಮಾಡೋದೆಂಬುದಾಗಿ. ಅಜ್ಜಿ ಕೆಲವು ದಿನಗಳು ಊರಿಗೆ ಹೋಗಿದ್ರು. ಊರಿಗೆ ಹೋಗಿದಾಗ ಹೇಳಿದ್ರು, ಇದು ಒಳ್ಳೆ ಐಡಿಯಾ, ಇವತ್ತು ಏನು ಮಾಡಬೇಕಂದ್ರೆ ಈ ಅಜ್ಜಿ ಮನೆ ಎಲ್ಲ ಗ್ಲಾಸ್ ಎಲ್ಲ ಹೊಡೆದಾಕಬೇಕು, ಎಲ್ಲ ಏನ ಮಾಡಬೇಕೆಂಬುದಾಗಿ ತೆಗೆದು ಗ್ಲಾಸ್ ಎಲ್ಲ ಹೊಡೆದು ಇವಳು ಕೋಲ್ ತಕೊಂಡು ಮನೆ ಬೀಗ ಹಿಂದ್ಗಡೆ ಬೀಗನೋ ಅವಳು ಒಡೆಯಲಿಕ್ಕೆ ಹೋಗುವಾಗ ಅವಳ ಕೈಯು ಬರಲಿಲ್ಲ, ಹಂಗೆ ನಿಂದು ಹೋಯಿತು. ನೋವು ಶುರುವಾಯಿತು, ಕಿರಿಚಲಿಕ್ಕೆ ಪ್ರಾರಂಭಿಸ್ತಾರೆ. ಹುಡುಗಿಯರೆಲ್ಲ ಬಿಟ್ಟು ಓಡಿ ಹೋಗ್ಬಿಟ್ರು. ಮನೆಯಲ್ಲಿ ಬಂದರು. ಏನಂದ್ರೆ ಅಳ್ಳಲಿಕ್ಕೆ ಶುರು ಮಾಡಿದ, ಕೈ ನೋವು 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 ಎಂಬುದಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಡಾಕ್ಟರ್ ಎಲ್ಲ ಪರಿಶೋಧನೆ ಮಾಡಿದ್ರು. ಇಂಥ ಒಂದು ಕೇಸ್ ನಾವು ಎಲ್ಲಿ ನೋಡಿಲ್ಲಪ್ಪ. ಇವಳು ನರಗಳೆಲ್ಲ ಎಲ್ಲ ಗಟ್ಟಾಗಿ ಬಿಟ್ಟಿದೆ,
ಇವಳು ಹೇಗೆ ಬದುಕಿದ್ದಾಳೆ, ನಾವು ಏನು ಮಾಡ್ಲಿಕ್ಕಾಗುದಿಲ್ಲ. ಡಾಕ್ಟರ್ ಎಲ್ಲ ಚೆಕ್ ಮಾಡಿ ಹೇಳಿದ್ರು, ನರ್ವಸ್ ಎಲ್ಲ ಕಟ್ಟಾಗಿದೆ. ಎಲ್ಲಿ ಆಯ್ತು, ಈ ತರ ರೋಗಗಳು ನಾವು ನೋಡೇ ಇಲ್ಲ ಅಂತ ಹೇಳಿದರು. ಸತ್ತು ಹೋಗಿದ್ದಾಳೆ ಎಂಬುದಾಗಿ ಆಸ್ಪತ್ರೆಯಲ್ಲಿ ಬಿಟ್ಟು ಹೋದರು. ಈ ಅಜ್ಜಿಗೆ ಗೊತ್ತಾಗಿದ ನಂತರ ಆಸ್ಪತ್ರೆಗೆ ಹೋಗಿದ್ದರು, ಓಡಿ ಹೋಗಿದ್ದರು. ಅಲ್ಲಿ ಹೋಗಿ, ಅಮ್ಮ ಒಂದೇ ಸಾರಿ ಕಿವಿಯಲ್ಲಿ ಹೋಗಿ ಹೇಳಿದರು, ಯೇಸು ಎಂದ ಹೇಳ. ಅವಳು ಹಠ ಮಾಡಿದೆ, ನಾನು ಹೇಳಲ್ಲ ಅಂತ. ಅವ್ರ ತಂದೆ ತಾಯಿ ಹೇಳಿದರು, ಇಲ್ಲಿ ಯಾಕೆ ಬಂದೆ, ಹೋಗು ಎಂಬುದಾಗಿ ಇದು ಮಾಡಿದರು. ಅವಳು ಹೋಗುವ ಪರಿಸ್ಥಿತಿ ಇಲ್ಲ. ಅಜ್ಜಿ ಕೂತ್ಕೊಂಡು ಹೇಳಿದರು, ಯೇಸು ಎಂದ ಒಂದು ಮಾತು ಹೇಳ ಎಂಬುದಾಗಿ. ಅವಳು ಹೇಗಾದ್ರೆ ಸಾಯ್ತೇನೆ, ಲಾಸ್ಟು ಒಂದು ಗಳಿಗೆ ಆಗಿದ್ರೆ ಅಜ್ಜಿಗೋಸ್ಕರ ಏನಾದರೂ ಯೇಸು ಹೇಳುವ ಎಂಬುದಾಗಿ ಯೇಸು ಎಂದು ಹೇಳಿದರು. ಅವಳಲ್ಲಿ ದೇವರ ಒಂದು ಕೆಲಸ ಮಾಡಲಿಕ್ಕೆ ಪ್ರಾರಂಭಿಸ. ಮಲಗಿಕೊಂಡಿದ್ದವಳು ಎದ್ದು ಕೂತ್ಕೊಂಡಳು. ತಂದೆ ತಾಯಿ ಹೇಳ್ತಿರು, ಡಾಕ್ಟರ್ ಹತ್ರ ಕರ್ಕೊಂಡು ಬಂದಿದ್ದೀನಿ. ಎಲ್ಲ ಒಂದು 2 ತಾಸು ಒಳಗಡೆ ಎಲ್ಲ ಸರಿಯಾಯಿತು. ಕೈ ಕಾಲು ಎಲ್ಲ ಮೇಲೆಗೆ ತೆಗೆಯಲಿಕ್ಕೆ ಪ್ರಾರಂಭಿಸಿದರು. ಎಲ್ಲ ಚೆನ್ನಾಗಿ ಇದು ಮಾಡಿಕೊಂಡ್ರು. ಡಾಕ್ಟರ್ ಚೆಕ್ ಮಾಡುವಾಗ ಡಾಕ್ಟರ್ ಹೇಳಿದ್ರು, ಇದೇ ಯಾವ ಆಪರೇಷನ್ ಆಗಿಲ್ಲ, ಹೆಂಗೆ ಇದಾಯಿತು, ದಿಸ್ ಮಿರಕಲ್, ಇದು ಆಗ್ತದೆ ಎಂಬುದಾಗಿ. ಚೆನ್ನೈಲಿ ಇವತ್ತು ಇದ್ದಾರೆ ಅವರು. ಆ ಸಹೋದರಿ ಇವತ್ತು ಚೆನ್ನೈಲಿ ಇದ್ದಾರೆ. ಅವರು ಅವತ್ತು ನಿರ್ಧಾರ ತೆಗೆದುಕೊಂಡ್ರು, ಯೇಸು ಶ್ರೇಷ್ಠವಾದ ದೇವರು ಎಂಬುದಾಗಿ. ಮನೆಯಿಂದ ಹೊರಗೆ ಹಾಕಿದರು. ಇವತ್ತು ಯೇಸು ಕ್ರಿಸ್ತನಿಗೋಸ್ಕರ ಸೇವೆ ಮಾಡ್ತಾ ಇದ್ದಾರೆ. ಐ ಟೆಲ್ ಯು ದ ಯಂಗ್ ಯವನ ಮಗಳು ಬಾಲಕಿಯು ಅವನ ದೇವರ ಕಡೆ ನಡೆಸಿದರು. ಆದರೆ ಯವನ ಮಗಳನ್ನು ಒಂದು ಮುದುಕಿಯು ದೇವರ ಕಡೆಗೆ ನಡೆಸಿದರು. ಐ ಟೆಲ್ ಯು, ಗಾಡ್ ವಿಲ್ ಯೂಸ್ ಎನಿಬಡಿ. ಅವ್ರ ವಯಸ್ಸು ವ್ಯತ್ಯಾಸ ದೇವರು ನೋಡುವುದಿಲ್ಲ. ನಾನು ಮುದುಕಿ ಎಂಬುದಾಗಿ, ನಾನು ಓಲ್ಡ್ ಪೀಪಲ್ ಎಂಬುದಾಗಿ ದೇವರು ಇದು ಭಾವಿಸುವುದಿಲ್ಲ. ನೀ ಯವನಸ್ಥನಾಗಿರು, ಅಲ್ಲದೆ ಏಜ್ಡ್ ಪರ್ಸನ್ ಆಗಿರು, ದೇವರಿಗೋಸ್ಕರ ಏನಾದರೂ ದಾಗ ಇದ್ದರೆ ದೇವರು ಖಂಡಿತವಾಗಿಯೂ ನಿಮ್ಮನ್ನು ಉಪಯೋಗಿಸಲಿಕ್ಕೆ ಆತನು ಸರ್ವಶಕ್ತನ ಆಗಿದ್ದಾನೆ. ಎಷ್ಟು ಮಂದಿ ನಂಬುತ್ತೀರಿ ದೇವರು ನನ್ನನ್ನು ಉಪಯೋಗಿಸ್ತಾರೆ ಎಂಬುದಾಗಿ? ನಾನು ಸಾಯಲಿಕ್ಕೆ ಮುಂಚಿತವಾಗಿ, ದೇವರೇ ನಾನು ಒಂದು ಶ್ರೇಷ್ಠವಾದ ವ್ಯಕ್ತಿಯಾಗಿ ನಿನಗೋಸ್ಕರ ಸೇವೆ ಮಾಡಬೇಕು. ಇಲ್ಲಾದು ಇದ್ದರೆ ಯಾರಾದರೂ ಒಬ್ಬರನ್ನು ನನ್ನ ಸ್ಥಾನದಲ್ಲಿ ಎಬ್ಬಿಸಬೇಕು. ದೇವರೇ, ನನ್ನ ಸ್ಥಾನದಲ್ಲಿ ಯಾರಾದರೂ ಒಬ್ಬರನ್ನು ಎಬ್ಬಿಸಬೇಕು ಎಂಬುದಾಗಿ ಆ ಆಸೆ, ಆ ಕಾಂಕ್ಷೆಯಲ್ಲಿ ನಾವು ಪ್ರಾರ್ಥಿಸುವಾಗ ಕರ್ತನು ನಮ್ಮನ್ನು ಉಪಯೋಗಿಸಲಿಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. ಆತನಿಗೆ ಅಸಾಧ್ಯವಾದ ಯಾವುದಿಲ್ಲ. ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಆತನು ಸರ್ವ ಶಕ್ತನಾಗಿರುವ ದೇವರಾಗಿದ್ದಾನೆ. ನಿನ್ನೆಯೂ ಇವತ್ತು ಎಂದಿಗೆ ಬದಲಾಗದ ದೇವರಾಗಿದ್ದಾನೆ. ಕರ್ತನು ಎಲ್ಲರನ್ನೂ ಉಪಯೋಗಿಸಲಿಕ್ಕೆ ಆತನು ಆಸಕ್ತನಾಗಿದ್ದಾನೆ. ಒಂದು ವೇಳೆ ಪೇತ್ರನ ಪುಸ್ತಕದಲ್ಲಿ ಇರ್ಬೋದು ಕಾಣ್ತದೆ. 2ನೇ ಪೇತ್ರ அல்லது 4ನೇ ಪೇತ್ರ ಹೇಳ್ತದೆ, ದ ಲಾಸ್ಟ್ ಮೇ ಬಿ ವಚನ ಹೇಳುತ್ತದೆ, ನಮ್ಮ ಒಳಗಡೆ ಇರುವ ಪರಿಶುದ್ಧ ಆತ್ಮನು ಪೇತ್ರನು ಬರೆದ ಪತ್ರಿಕೆ 4 ನಮ್ಮಲ್ಲಿ ಇರುವ ಪರಿಶುದ್ಧ ಆತ್ಮನು ವೈರಾಗ್ಯದಿಂದ ಇದ್ದಾನೆ ಎಂಬುದಾಗಿ. ಓಕೆ, ಮೇ ಬಿ ಐ ವಿಲ್ ಟೆಲ್ ಯು. ಪರಿಶುದ್ಧ ಆತ್ಮನು, ಐ ಆಮ್ ಸಾರಿ, ದಿಸ್ ಐ ವಾಂಟ್ ಟು ಗೋ. ಓಕೆ, ಸಾರಿ. ಯಾಕೋಬನ ಗ್ರಂಥ 4ನೇ ಅಧ್ಯಾಯ 5ನೇ ವಚನ. ಯಾಕೋಬನ ಗ್ರಂಥ 4ನೇ ಅಧ್ಯಾಯ 5ನೇ ವಚನ. ಜೇಮ್ಸ್ ಚಾಪ್ಟರ್ 4 ವರ್ಸ್ 5. ದೇವರು ನಮ್ಮಲ್ಲಿ ಇರಿಸಿರುವ ಪವಿತ್ರಾತ್ಮನು ಅಭಿಮಾನ ತಾಪದಿಂದ ನಮಗೋಸ್ಕರ ಹಂಬಲಿಸುತ್ತಾನೆ. ಓಕೆ, ದೇವರು ನಮ್ಮಲ್ಲಿ ಇರಿಸಿರುವ ದೇವರ ಆತ್ಮನು ನಮಗೋಸ್ಕರ ಏನು ಮಾಡ್ತಾ ಇದ್ದಾನೆ? ಅಭಿಮಾನ ದಾಪದಿಂದ ಹಂಬಲಿಸುತ್ತಿದ್ದಾನೆ. ಯಾರು ಹಂಬಲಿಸ್ತಾ ಇರುವುದು?
ಪರಿಶುದ್ಧ ಆತ್ಮನು ಅಭಿಮಾನ ದಾಪದಿಂದ ಹಂಬಲಿಸ್ತಾ ಇದ್ದಾನೆ. ಯಾರಿಗೋಸ್ಕರ? ನಮಗೋಸ್ಕರ ಹಂಬಲಿಸ್ತಾ ಇದ್ದಾನೆ. ನಮಗೋಸ್ಕರ ಏನು ಹಂಬಲಿಸ್ತಾ ಇದ್ದಾನೆ? ನಾವು ಏನಾದರೂ ಮಾಡಬೇಕೆಂಬುದಾಗಿ, ದೇವರಿಗೋಸ್ಕರ ನಾವು ಏನಾದರೂ ಮಾಡಬೇಕೆಂಬುದಾಗಿ ನಮ್ಮ ಒಳಗಡೆಯಿಂದ ಪ್ರೇರೇಪಿಸ್ತಾ ಇದ್ದಾನೆ. If hear the voice of spirit, ಸಭೆಗಳಿಗೆ ದೇವರ ಆತ್ಮನು ಹೇಳುವವನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ. The spirit of God is speaking all the time. ದೇವರ ಆತ್ಮನ ಒಳಗಡೆಯಿಂದ ಮಾತಾಡುವವನಾಗಿರ್ತಾನೆ. ಏನು ಮಾತಾಡುತ್ತಾನೆ? ನಾನು ನಿನ್ನನ್ನು ಉಪಯೋಗಿಸಲಿಕ್ಕೆ ಹಂಬಲಿಸ್ತಾ ಇದ್ದೇನೆ ದೇವರ ಮಗನೇ ಎಂಬುದಾಗಿ ದೇವರ ಆತ್ಮ ನಮ್ಮೊಳಗಡೆಯಿಂದ ಮಾತಾಡುತ್ತಾ ಇದ್ದಾನೆ. ಯಾರು ದೇವರ ಆತ್ಮನ ಸ್ವರವನ್ನು ಕೇಳಿ ದೇವರ ಆತ್ಮನೇ ನನ್ನನ್ನು ಉಪಯೋಗಿಸು ಎಂಬುದಾಗಿ ಇದು ಮಾಡುವಾಗ, ಪರಿಶುದ್ಧ ಆತ್ಮನು ನಮ್ಮನ್ನು ಉಪಯೋಗಿಸಲಿಕ್ಕೆ ಆತನು ಸರ್ವ ಶಕ್ತನಾಗಿದ್ದಾನೆ. ಆತನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಆತನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನಿನ್ನೆಯೂ ಇವತ್ತು ಎಂದಿಗೂ ಬದಲಾಗದ ಕರ್ತನು ಸರ್ವ ಶಕ್ತನಾಗಿದ್ದಾನೆ. ನಾನು ಐ ವಾಸ್ ರೀಡಿಂಗ್ ಒನ್ ಸ್ಟೋರಿ. ನಾನು ಒಂದು ಸ್ಟೋರಿ ಓದ್ತಾ ಇದ್ದೆ. ಒಬ್ಬ ವ್ಯಕ್ತಿಯು ಹಳ್ಳಿಯಲ್ಲಿ 2 ನೀರಿನ ಮಡಿಕೆಯನ್ನು ಹೊತ್ಕೊಂಡು ಹೋಗ್ತಾ ಇದ್ದ. ಒಂದರಲ್ಲಿ ಮೇಲಿನ ಭಾಗದಲ್ಲಿ ಸ್ವಲ್ಪ ಕ್ರಾಕ್ ಇತ್ತು, ಇನ್ನೂ ಒಂದು ಮಡಿಕೆ ಚೆನ್ನಾಗಿತ್ತು. ಅವನು ಬಾವಿಯಿಂದ ನೀರು ತೆಗೆದುಕೊಂಡು ಅಲ್ಲಿ ಮನೆಗೆ ಹೋಗಲಿಕ್ಕೆ ಮುಂಚಿತವಾಗಿ ಒಂದು ಪಾಟಿನಲ್ಲಿ ಇದ್ದ ನೀರು ಅರ್ಧ ಏನಾಗ್ತದೆ ಹೋಗ್ತಾ ಇತ್ತು. ಈ ಚೆನ್ನಾಗಿರುವ ಪಾಟು ಹೇಳ್ತಾ ಇದ್ದಂದ ನೋಡಿ ನಗುತ್ತಾ ಇದ್ದಂದ, ನೀ ನೋಡಪ್ಪ ಏನು ಪ್ರಯೋಜನ ಇಲ್ಲ ಅಂತ. ಆದರೆ ದಿನಗಳು ಆಗ್ತಾ ಇರುವ ಸಮಯದಲ್ಲಿ ಆತನು ಹೋಗುವ ದಾರಿಯಲ್ಲಿ 2 ಕಡೆ ಮರಗಳು ಬೆಳೆಯುತ್ತಾ ಶುರುವಾಯಿತಂತ. ಏನು ಅದು ಒಡೆದು ಹೋಗಿದ ಪಾತ್ರವಾಗಿದ್ದರು, ಉಪಯೋಗಕ್ಕೆ ಬರದ ಪಾತ್ರವಾಗಿದ್ದವು. ಕುಂಬಾರನ ಕೈಯಲ್ಲಿ ಬರುವಾಗ ಏನೋ ಒಂದು ರೀತಿಯಲ್ಲಿ ಅವ್ರು ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಮಡಿಕೆಗೆ ಮಾತ್ರ ಗೊತ್ತಿತ್ತು, ಆ ಮಡಿಕೆ ಆಗಿರುವ ಈ ಒಡೆದು ಹೋಗಿರುವ ನನ್ನನ್ನು ಯಾಕೆ ಅವನು ಹೊತ್ಕೊಂಡು ಹೋಗ್ತಾನೆ ಎಂಬುದಾಗಿ. ಈ ರೋಡ್ನಲ್ಲಿರುವ 2 ಕಡೆ ಇರುವ ಮರಗಳು ನನ್ನಿಂದ ಬೆಳೆಯಬೇಕೆಂಬ ಉದ್ದೇಶದಲ್ಲಿ ನನ್ನ ಯಜಮಾನನು ಹೊತ್ಕೊಂಡು ಹೋಗ್ತಾನೆ ಎಂಬುದಾಗಿ ಆ ಮಡಿಕೆಗೆ ಗೊತ್ತಿತ್ತು. ಆ ಮಡಿಕೆಗೆ ಗೊತ್ತಿತ್ತು, ಒಂದು ವೇಳೆ ನೀವು ಒಡೆದು ಹೋಗಿದ ಪಾತ್ರವಾಗಿದ್ದರು, ಮುರಿಯಲ್ಪಟ್ಟ ಅನುಭವದಲ್ಲಿ ಇದ್ದರೂ ಕರ್ತನು ಅನೇಕರನ್ನು ಬೆಳೆಸಲಿಕ್ಕೆ ನಿನ್ನ ಉಪಯೋಗಿಸ್ತಾನೆ. ದಟ್ ಮುರಿಯಲ್ಪಡುವ ಅನುಭವ ಕಣ್ಣೀರಿನ ಪ್ರಾರ್ಥನೆಯು. Tell you that water is overflowing. ಆ ಕ್ರಾಕ್, ಒಡೆದು ಹೋಗಿದ ಭಾಗದಿಂದ ಬರುವ ನೀರು, ಮುರಿಯಲ್ಪಟ್ಟ ಹೃದಯದಿಂದ ಬರುವಂಥ ನೀರು, ಮುರಿಯಲ್ಪಟ್ಟ ಹೃದಯದಿಂದ ಕಣ್ಣೀರಿಂದ ಬರುವಂಥ ಕಣ್ಣೀರು ಅನೇಕ ಮರಗಳನ್ನು ಬೆಳೆಸುವಂಥದ್ದಾಗಿದೆ. ಅನೇಕ ಆತ್ಮಗಳೆಂಬ ಮರಗಳನ್ನು ಬೆಳೆಸುವಂಥದ್ದಾಗಿದೆ. ಅನೇಕ ದೇವರ ಸೇವಕರನ್ನು ಬೆಳೆಸುವಂಥದ್ದಾಗಿದೆ. ನೀನು ಸುರಿಸುವಂಥ ಕಣ್ಣೀರು ಅನೇಕ ವೃಕ್ಷಗಳು, ದೇವರ ಸೇವಕರೆಂಬ ವೃಕ್ಷಗಳನ್ನು ಬೆಳೆಸುವಂಥದ್ದಾಗಿದೆ. ಸಹೋದರನೇ, ಸಹೋದರಿಯೇ, ನೀ ಸಭೆಗೆ ಹೋಗ್ತಾ ಇದೆಯಲ್ಲ, ನಿನ್ನ ಸೇವಕರಿಗೋಸ್ಕರ ನೀನು ಹಾಕುವ ನೀರು ಅವರ ಬೆಳವಣಿಗೆಗೋಸ್ಕರ ನಿನ್ನ ಕಣ್ಣೀರು. ಪ್ರತಿದಿನವೂ ನಿನ್ನ ಸೇವಕರಿಗೋಸ್ಕರ ನಿನ್ನ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದರೆ ಅವರು ಒಳ್ಳೆಯ ಉತ್ತಮವಾದ ಸೇವಕರಾಗಿರ್ತಾರೆ. ಅವರ ಬಗ್ಗೆ ನೀನು ದೂರ ಹೇಳ್ಕೊಂಡಿದ್ದರೆ ಅವರಿಂದ ಯಾವುದೇ ಫಲಗಳು ನಿಮಗೆ ಸಿಕ್ಕುವುದಿಲ್ಲ. ಇಫ್ ಯು ಪ್ರೇ ಫಾರ್ ಹಿಮ್ that he will grow, that he will bear the fruit. ನಿನ್ನ ಸೇವಕರಿಗೋಸ್ಕರ ನೀನು ಪ್ರಾರ್ಥನೆ ಮಾಡಿದರೆ, ನೀನು ಕಣ್ಣೀರು ಸುರಿಸಿದರೆ ಅವರು ದೊಡ್ಡ ಸೇವಕರಾಗ್ತಾರೆ. ಅವರು ಕರ್ತನಿಂದ ನಿನಗೆ ಆಶೀರ್ವಾದವನ್ನು ತೆಗೆದುಕೊಡುವವರಾಗಿದ್ದಾರೆ. ಇಲ್ಲಾದರೆ ಅವರು ಒಣ ಮರವಾಗಿ ಇರ್ತಾರೆ ನಿನ್ನ ಸಾಯುವ ತನಕ. ಯಾವುದೇ ಫಲವಿಲ್ಲದ ಮರವಾಗಿ ನಿನ್ನ ಸೇವಕರನ್ನು ನೋಡ್ಲಿಕ್ಕೆ ನೀನು ಬಯಸುತ್ತೀಯಾ? ಅಲ್ಲದೆ ನಿನ್ನ ಸೇವಕನು ನಿನಗೋಸ್ಕರ ಆಶೀರ್ವಾದ, ಆತ್ಮೀಕ, ಶಾರೀರಿಕ, ಆರ್ಥಿಕ ಆಶೀರ್ವಾದ ಫಲವನ್ನು ನಿನ್ನ ಸೇವಕನು ತಂದು ಕೊಡಬೇಕಾದ್ರೆ
ಅವನ ಅಭಿವೃದ್ಧಿಗೋಸ್ಕರ ನಿನ್ನ ಕಣ್ಣೀರಿನಿಂದ ಬರುವಂತ ಕಣ್ಣೀರ ಪ್ರಾರ್ಥನೆಯು ಅವನನ್ನು ಅಭಿವೃದ್ಧಿಗೊಳಿಸುತ್ತದೆ, ಅವನನ್ನು ದೇವರ ಪ್ರಸನ್ನತೆಯಲ್ಲಿ ಬೆಳೆಸುವಂತದಾಗಿದೆ. ಅವನು ತುಂಬಲ್ಪಡುವಾಗ, ದೇವರ ಸನ್ನಿಧಾನದಲ್ಲಿ ಅವನ ಆತ್ಮೀಯವಾಗಿ ಬೆಳೆಯುವಾಗ, ದೇವರ ಸನ್ನಿಧಾನದಲ್ಲಿ ಬೆಳೆಯುವಾಗ ಅವನಿಂದ ನಿನಗೆ ಆಶೀರ್ವಾದಗಳು ಬರುವಂತದಾಗಿದೆ. ಇಲ್ಲದಿದ್ದರೆ ನೀನು ಎಷ್ಟು ದೂರ ಹೇಳ್ತೀಯೋ, ಎಷ್ಟು ಮಾತಾಡ್ತಾ ಇದೆಯೋ ಅಷ್ಟು ತನಕ ಫಲಭರಿತವಿಲ್ಲದ ಸೇವಕರನ್ನು ಕಾಣುತ್ತೆ. ಅವರಿಂದ ಯಾವ ಆಶೀರ್ವಾದಗಳು ಸಿಕ್ಕುವುದಿಲ್ಲ. ಒಡೆದು ಹೋಗಿದ ಅನುಭವದಲ್ಲಿ ಕರ್ತನಿಗೋಸ್ಕರ ಉಪಯೋಗಿಸಲ್ಪಡುವ ಪಾತ್ರೆಯಾಗಿರಬೇಕೆಂಬುದಾಗಿ ದೇವರಾತ್ಮನ ಇವತ್ತು ನಮ್ಮನ್ನು ಪ್ರೇರೇಪಿಸುವನಾಗಿದ್ದಾನೆ. ಕರ್ತನು ಪ್ರತಿಯೊಬ್ಬನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸಲಿಕ್ಕೆ ಆತನು ಸರ್ವಶಕ್ತನಾಗಿರ್ತಾನೆ. ಪ್ರಿಯ ಸಹೋದರಿ ಸಹೋದರಿ, ಕರ್ತನ ಆತ್ಮನು ಮಾತಾಡುವಾಗ ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಇವತ್ತು ನಮ್ಮ ಕಿವಿಗಳನ್ನು ತೆರೆದು ದೇವರ ಸನ್ನಿಧಾನದಲ್ಲಿ ನಾವು ಕೇಳಿಸಿಕೊಳ್ಳೋಣ. ಅಪ್ಪ, ನೀ ನನ್ನೊಂದಿಗೆ ಮಾತಾಡ್ತಾ ಇದ್ದಲ್ಲ ಕರ್ತನೆ, ನಾನು ಸಮರ್ಪಿಸಿಕೊಡುತ್ತೇನೆ ಕರ್ತನೆ. ಇವತ್ತು ನಾನು ಏನಾದರೂ ನಿನಗೋಸ್ಕರ ಮಾಡಲಿಕ್ಕೆ ನನ್ನನ್ನು ರೂಪಿಸು ಕರ್ತನೆ ಎಂಬುದಾಗಿ ನಾವು ಸಮರ್ಪಿಸಿಕೊಡಬೇಕಾಗಿದೆ. ದೇವರ ಪ್ರಸನ್ನತೆಯಲ್ಲಿ ನಾವು ಸಮರ್ಪಿಸಿ ಕೊಡಬೇಕಾಗಿದೆ. ಡಸಂಟ್ ಮ್ಯಾಟರ್ ದ ಚಿಲ್ಡ್ರನ್ ಆರ್ ಯಂಗ್ ಆರ್ ಓಲ್ಡ್. ನೀನು ಚಿಕ್ಕ ಪ್ರಾಯ ಎಂಬುದಾಗಿ ಅನುಭವಿಸಬೇಡ, ನೀನು ಯವನಸ್ಥನೆಂಬುದಾಗಿ ನೀವು ತಿರಸ್ಕಾರ ಮಾಡಬೇಡ, ನಮ್ಮ ಮುಪ್ಪಿನ ಪ್ರಾಯನೆಂಬುದಾಗಿ ಸೋತು ಹೋಗಬೇಡ. ಎಲ್ಲ ಜನರನ್ನು ಎಲ್ಲ ಪರಿಸ್ಥಿತಿಯಲ್ಲಿಯೂ ಉಪಯೋಗಿಸಲಿಕ್ಕೆ ನಮ್ಮ ದೇವರು ಸರ್ವ ಶಕ್ತನಾಗಿದ್ದಾನೆ. ಅನ್ಯ ದೇಶದಲ್ಲಿದ್ದ ಸಿರಿಯ ರಾಜನಾಗಿರುವ ನಾಮಾನನು ಕುಷ್ಠರೋಗದಿಂದ ಗುಣವಾಗಬೇಕಾದ್ರೆ ಕರ್ತನು ದೊಡ್ಡ ಸೇವಕರನ್ನು ಉಪಯೋಗಿಸನು. ಅವಳ ಹಿಂದೆ ಇದ್ದಿದ್ದ ಒಂದು ಚಿಕ್ಕ ಹುಡುಗಿಯು ಅರಸುಗಳ ಪುಸ್ತಕದಲ್ಲಿ ಎಲಿಷನ ಕಾಲದಲ್ಲಿ ನಾವು ಇದನ್ನು ನೋಡುತ್ತೇವೆ. ದೇವರ ಸೇವಕನಾಗಿ ಎಲಿಷ ಸೇವೆ ಮಾಡುತ್ತಿರುವ ಸಮಯದಲ್ಲಿ ಚಿಕ್ಕ ಯವನ ಮಗಳು ಅಸಿರಿಯ ದೇಶಕ್ಕೆ ಅವಳು ಸೆರೆಯಾಗಿ ಒಯ್ಯಲ್ಪಟ್ಟಳು. ಅಸಿರಿಯ ಕ್ಯಾಪ್ಟನ್ ಆರ್ಮನ್ ನಾಯಕನಾಗಿರುವ ಸೈನಿಕ ಅಧಿಪತಿಯು ನಾಮಾನನ್ನು ಕರೆದುಕೊಂಡು ಹೋಗುವಾಗ ಅಲ್ಲಿ ಹೋಗಿಬಿಟ್ಟು ಅವಳು ಗುಲಾಮಲಾಗಿ ದಾಸಲಾಗಿದ್ದಳು. ಆದರೆ ಯಜಮಾನನ ಕುಷ್ಠರೋಗಿ ಎಂಬುದಾಗಿ ಅವನು ಸಾಯಲಿ ಎಂಬುದಾಗಿ ಬಿಟ್ಟಿಲ್ಲ. ನನ್ನನ್ನು ಬಂಧಿಸಿಕೊಂಡು ಬಂದಿದ್ದಾನೆ, ಇವನು ಸಾಯಲಿ ಎಂಬುದಾಗಿ ನನ್ನ ದೇಶವನ್ನು ನಾಶ ಮಾಡಿದ್ದಾನೆ, ನನ್ನ ಜನರನ್ನು ಸಾಯಿಸಿಬಿಟ್ಟಿದ್ದಾನೆ, ನನ್ನ ತಂದೆ ತಾಯಿಯನ್ನು ಸಾಯಿಸಿಬಿಟ್ಟಿದ್ದಾನೆ, ನನ್ನನ್ನು ದಾಸಲಾಗಿ ಗುಲಾಮಲಾಗಿ ಕರ್ಕೊಂಡು ಬಂದೇನೆ, ಇವನು ನಾಶವಾಗಿ ಹೋಗಲಿ ಕುಷ್ಠರೋಗದಲ್ಲಿ ಎಂಬುದಾಗಿ ಅವಳು ತಿರಸ್ಕಾರ ಮಾಡಲಿಲ್ಲ. ಹೆಂಡತಿ ಹತ್ರ ಹೇಳುತ್ತಲೇ, ನನ್ನ ಯಜಮಾನನು ನನ್ನ ದೇಶದಲ್ಲಿರುವ ಸೇವಕನ ಬಳಿಗೆ ಹೋಗಿದರೆ ಅವನು ಎಷ್ಟೋ ಮೇಲೂ ಅವನಿಗೆ ಗುಣವಾಗ್ತದೆ. ಇಂದ ಹೃದಯ ನಮಗಿರಬೇಕು, ನಮ್ಮ ಹೃದಯ ನಮಗಿರಬೇಕು. ಇವತ್ತು ನಮ್ಮ ಭಾರತ ದೇಶದಲ್ಲಿ ಒರಿಸ್ಸಾದಲ್ಲಿ ತಂದೆಯು 2 ಮಕ್ಕಳನ್ನು ಬೆಂಕಿ ಹಾಕಿ ಸುಟ್ಟಿದರು. ಅವರ ಹೆಂಡತಿ ಹೇಳಿದರು, ಅವರನ್ನು ಕ್ಷಮಿಸಿ ಬಿಡುತ್ತೇನೆ ಎಂಬುದಾಗಿ. ನಮಗೆ ವಿರೋಧವಾಗಿ ಏನಾದರೂ ಏನು ಮಾಡಿದರು ಆ ಪರಿಸ್ಥಿತಿಯಲ್ಲಿ ನಾವು ಅವರನ್ನು ಕ್ಷಮಿಸಿ ಅವರಿಗೋಸ್ಕರ ಪ್ರಾರ್ಥಿಸುವಾಗ ದೇವರು ದೊಡ್ಡ ಕಾರ್ಯ ಮಾಡಲಿಕ್ಕೆ ಶಕ್ತನಾಗಿದ್ದಾರೆ. ಇವತ್ತು ಸಭೆಯು ಅದನ್ನು ಮಾಡಬೇಕಾಗಿದೆ. ಸಭೆಗೆ ವಿರೋಧವಾಗಿ ಯಾರು ನಿಂತುಕೊಳ್ಳುತ್ತಾರೋ, ಕುಟುಂಬಕ್ಕೆ ವಿರೋಧವಾಗಿ ಯಾರು ನಿಂತುಕೊಳ್ಳುತ್ತಾರೋ, ನಾವು ಅದೆಲ್ಲ ಮರೆತು ಅವರನ್ನು ದೇವರೇ ಮುಟ್ಟ ಎಂಬುದಾಗಿ ನಾವು ಪ್ರಾರ್ಥಿಸುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಮುಟ್ಟಲಿಕ್ಕೆ ಸರ್ವಶಕ್ತನಾಗಿದ್ದಾನೆ. ನಾಮಾನನ ಆರೋಗ್ಯಕ್ಕೆ, ನಾಮಾನ ಆಶೀರ್ವಾದಕ್ಕೆ ಆ ಚಿಕ್ಕ ಹುಡುಗಿ, ಇಸ್ರಾಯೇಲ್ ದೇಶದ ಚಿಕ್ಕ ಹುಡುಗಿ ಕಾರಣವಾಗಿದ್ದಳು. ಅವಳ ಪರಿಸ್ಥಿತಿಯು ತಂದೆ ತಾಯಿಗಳನ್ನು ಕಳೆದುಕೊಂಡರು, ಸ್ವಂತ ಬಂಧ ಕಳೆದುಕೊಂಡರು, ಆಸ್ತಿಯನ್ನು ಕಳೆದುಕೊಂಡರು, ದೇಶವನ್ನು ಕಳೆದುಕೊಂಡಳು. ಅವಳು ಗುಲಾಮಲಾಗಿದ್ದಳು. ಕ್ಷಮಾಪಣೆ ಹೃದಯವು ಆಕೆಯಲ್ಲಿ ಇದ್ದ ಕಾರಣ ದೇವರು ದೊಡ್ಡ ವ್ಯಕ್ತಿಯನ್ನು ಮುಟ್ಟಿದನು. ಅಸಿರಿಯ ದೇಶದಲ್ಲಿ ಬಾಬಿಲೋನ್, ಮೇದಿಯ, ಪೆರ್ಷಿಯಾ, ಗ್ರೀಕ್, ರೋಮ ಈ ಸಾಮ್ರಾಜ್ಯಗಳು ಬರಲಿಕ್ಕೆ ಮುಂಚಿತವಾಗಿ ಮೊಟ್ಟ ಮೊದಲ ಅಸಿರಿಯ ಒಂದು ಸಾಮ್ರಾಜ್ಯವಾಗಿತ್ತು. ದೊಡ್ಡ ಸಾಮ್ರಾಜ್ಯದಲ್ಲಿ ಇದ್ದ ಸೈನಿಕನ ಅಧಿಪತಿಯಾಗಿದ್ದ ವ್ಯಕ್ತಿಯನ್ನು ದೇವರು ಮುಟ್ಟಲಿಕ್ಕೆ ಚಿಕ್ಕ ಹುಡುಗಿಯನ್ನು ದೇವರು ಉಪಯೋಗಿಸನು. ಯಾಕಂದರೆ ಅವಳಲ್ಲಿ ಇದ್ದ ಕ್ಷಮಾಪಣೆ ಹೃದಯ. ಎರಡದಾಗಿ
ಆತ್ಮಭಾರ. ನೀವು ಆ ರೀತಿಯಾಗಿ ಒಬ್ಬರನ್ನು ಶ್ರಮಿಸುವ ಆತ್ಮಭಾರದಲ್ಲಿ ನಮ್ಮ ದೇಶದಲ್ಲಿ ಒಂದು ನಾಯಕರಿಗೋಸ್ಕರ ಪ್ರಾರ್ಥನೆ ಮಾಡಿದರೆ ಕರ್ತನ ಮುಟ್ಟಲಿಕ್ಕೆ ಸರ್ವಶಕ್ತನಾಗಿದ್ದಾನೆ. ಕರ್ತನ ಮುಟ್ಟಲಿಕ್ಕೆ ಸರ್ವಶಕ್ತನಾಗಿದ್ದಾನೆ. ನಮ್ಮ ದೇವರು ಸಾಧ್ಯವಾದದನ್ನು ಅಸಾಧ್ಯವಾದದನ್ನು ಸಾಧ್ಯವಾಗಿ ಮಾಡುವ ದೇವರು ಆತನು. ಯಾಕಂದ್ರೆ ಶ್ರೇಷ್ಠವಾದ ದೇವರು. ಆತನು ಹೇಳ್ತಾನೆ ಯೆರೆಮೀಯನ ಗ್ರಂಥದಲ್ಲಿ, ದೇವರಿಗೆ ಅಸಾಧ್ಯವಾದದ್ದು ಯಾವುದು ಉಂಟೋ ಇಲ್ಲ. ನಮ್ಮ ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ. ಲೂಕನ ಸುವಾರ್ತೆಯಲ್ಲಿ ಹೇಳುತ್ತದೆ, ದೇವರಿಗೆ ಅಸಾಧ್ಯವಾದ ಯಾವುದು ಉಂಟೋ ಇಲ್ಲ. ಆದ ಕಾರಣ ಪ್ರಿಯ ಸಹೋದರಿಯೇ, ಈ ಸಮಯದಲ್ಲಿ ನೀವು ಕರ್ತನ ಸನ್ನಿಧಾನದಲ್ಲಿ ಕುಳಿತಿರುವಾಗ ಪ್ರಾರ್ಥನೆಯೊಂದಿಗೆ ದೇವರ ಸನ್ನಿಧಾನದಲ್ಲಿ ನಾವು ಸಮರ್ಪಿಸಿಕೊಡೋಣ. ಅಪ್ಪ, ನನ್ನನ್ನು ಉಪಯೋಗಿಸು ಕರ್ತನೆ, ನನ್ನನ್ನು ಉಪಯೋಗಿಸು ಕರ್ತನೆ, ನನ್ನನ್ನು ಉಪಯೋಗಿಸು ಕರ್ತನೆ. ಓ ವಿ ಥ್ಯಾಂಕ್ ಯು ಜೀಸಸ್, ಓ ವಿ ಥ್ಯಾಂಕ್ ಯು ಜೀಸಸ್. ಈ ಅಂತ್ಯ ಕಾಲದಲ್ಲಿ ಸ್ವಾಮಿ, ಎಲ್ಲರ ಕಣ್ಣುಗಳ ಮುಚ್ಚೋಣ, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯೊಂದಿಗೆ ಸಮರ್ಪಿಸಿಕೊಡೋಣ. ಅಪ್ಪ, ನನ್ನನ್ನು ಉಪಯೋಗಿಸು ಕರ್ತನೆ, ನನ್ನ ಭಾರತ ದೇಶಕ್ಕೋಸ್ಕರ ನನ್ನನ್ನು ಉಪಯೋಗಿಸು, ನಾನು ಇರುವ ಪಟ್ಟಣಕ್ಕೋಸ್ಕರ ನನ್ನ ಉಪಯೋಗಿಸು, ನಾನು ಇರುವ ಆಫೀಸಕ್ಕೋಸ್ಕರ ನನ್ನನ್ನು ಉಪಯೋಗಿಸು, ನನ್ನ ಜಿಲ್ಲೆಗೋಸ್ಕರ ನನ್ನನ್ನು ಉಪಯೋಗಿಸು ಎಂಬುದಾಗಿ ನೀವು ಸಮರ್ಪಿಸಿಕೊಟ್ಟರೆ, ನಿಮ್ಮ ಬಲಹೀನತೆಯನ್ನು ದೇವರು ನೋಡುವುದಲ್ಲ, ನಿಮ್ಮ ಪರಿಸ್ಥಿತಿಯನ್ನು ನೋಡುವುದಲ್ಲ, ನಿಮ್ಮ ಸಮರ್ಪಣೆ, ನಿಮ್ಮ ದಾಗ, ಪ್ರಾರ್ಥನೆ, ಕಣ್ಣೀರನ್ನು ದೇವರು ನೋಡಿ ನಿಮ್ಮನ್ನು ಉಪಯೋಗಿಸಲಿಕ್ಕೆ ಆತನು ಸರ್ವಶಕ್ತನಾಗಿರುತ್ತಾನೆ. ನಾನು ನಂಬುತ್ತೇನೆ, ಅನೇಕರನ್ನು ದೇವರು ಇವತ್ತು ಈ ಒಂದು ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ದೇವರು ತುಂಬಿಸ್ತಾ ಇದ್ದಾನೆ. ಅವರನ್ನು ದೇವರು ಉಪಯೋಗಿಸಲಿಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. ನಾನು ನಂಬುತ್ತೇನೆ, ಅನೇಕ ಸಾಕ್ಷಿಗಳನ್ನು ಈ ಒಂದು ದೇವರು ಎಬ್ಬಿಸ್ತಾ ಇದ್ದಾನೆ. ಅವರು ಒಂದು ದಿನದಲ್ಲಿ ಹೇಳುತ್ತಾರೆ, ಕರ್ತನನ್ನು ಉಪಯೋಗಿಸೆಂಬುದಾಗಿ. ಥ್ಯಾಂಕ್ ಯು ಜೀಸಸ್. ಪರಲೋಕಕ್ಕೆ ಒಡೆಯನಾಗಿರುವ ದೇವರೇ, ಈ ದಿನದಲ್ಲಿ ನನ್ನ ಕೃಪಾಸನ ಮುಂದೆ ನಾವು ಬರುತ್ತೇವೆ. ನೀನು ಸರ್ವಶಕ್ತನು, ನಿನ್ನೆಯೂ ಇವತ್ತು ಎಂದಿಗೂ ಬದಲಾಗದ ದೇವರು ಸ್ವಾಮಿ. ನಿನ್ನ ನಾಮದಲ್ಲಿ ಏನು ಕೇಳಿದರೆ ಕೊಡುತ್ತೇನೆ ಎಂಬುದಾಗಿ ಹೇಳಿದೆ ಸ್ವಾಮಿ. ನಾವು ನಂಬುತ್ತೇವೆ, ನಿನ್ನ ಶ್ರೇಷ್ಠವಾದ ವ್ಯಕ್ತಿಯು ಸ್ವಾಮಿ. ನಿನಗೋಸ್ಕರ ನಾನು ಉಪಯೋಗ ಪಾತ್ರೆಯಾಗಿ ನಮ್ಮನ್ನು ಮಾರ್ಪಡಿಸು ಕರ್ತನೆ. ನಿನ್ನಲ್ಲಿ ಪಕ್ಷಪಾತ ಇಲ್ಲ ದೇವರೇ. ಚಿಕ್ಕವರು, ಯವನಸ್ಥರು, ದೊಡ್ಡವರ ಎಂಬುದಾಗಿ ಅಲ್ಲ ಕರ್ತನೆ. ಪ್ರತಿಯೊಬ್ಬರನ್ನು ನೀನು ಉಪಯೋಗಿಸಲಿಕ್ಕೆ ನೀನು ಸರ್ವಶಕ್ತನಾಗಿರುವುದಕ್ಕೋಸ್ಕರ ಸ್ತೋತ್ರ. ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ಯೇಸುವಿನ ನಾಮದಲ್ಲಿ ನಿನ್ನ ಪಾದ ಸನ್ನಿಧಾನದಲ್ಲಿ ಸಮರ್ಪಿಸಿಕೊಡುತ್ತೇನೆ. ಪರಲೋಕ ತಂದೆಯೇ, ಅವರ ಮೇಲೆ ನಿನ್ನ ಆತ್ಮನ ಇಳಿದು ಬರಲಿ ಸ್ವಾಮಿ, ನಿನ್ನ ಅಭಿಷೇಕ ಇಳಿದು ಬರಲಿ ಕರ್ತನೆ. ಅವರನ್ನು ಉಪಯೋಗಿಸು ದೇವರೇ. ಅವರನ್ನು ಬಿಡುಗಡೆ ಕೊಡು ಬಂಧನಗಳಿಂದ. ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ ಕರ್ತನೆ. ಬಿಡುಗಡೆ ಹೊಂದಿದ ಪಾತ್ರೆಗಳಾಗಿ, ನಿನಗೋಸ್ಕರ ಉಪಯೋಗಿಸಲ್ಪಡುವ ಪಾತ್ರೆಗಳಾಗಿ ಮಾರ್ಪಡಿಸು. ಈ ಸಮಯದಲ್ಲಿ ನಮ್ಮ ಪ್ರಾರ್ಥನೆ ಕೇಳಿ ಅದರ ಮಾಡೋದಕ್ಕೋಸ್ಕರ ಸ್ತೋತ್ರ. ಎಲ್ಲ ಘನವು ಮಹಿಮೆಯು ನಿನಗೆ ಸಲ್ಲಲಿ. ನಿನ್ನ ಮಗನಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್.